चाणूरमर्दनं देवकी परमानन्दं कृष्णं वन्दे जगद्गुरुं तदसि पुष्पसङ्काशं हारनूपुरशोभितं नकङ्कणकेयूरं संयुक्तं पूर्णचन्द्रविभाननं विलसत्कण्डलधरं मन्दारकण्डसंयुक्तं चारुहासं चतुर्भुजं परिहिपिञ्छावचूडाङ्कं वन्दे जगद्गुरुं उत्पुल्लपद्मपत्राक्षं नीलजीमूतसन्निभं यादवानां शिरोरत्नं कृष्णं वन्दे जगद्गुरुं रुक्मिणीकेलिसंयुक्तं पीताम्बरशोभितम् अवाप्ततुलसीगन्धं कृष्णं वन्दे जगद्गुरुं गोपिकानां कुचद्वन्द्व कुङ्कुमाङ्कितवक्षसं श्रीनिकेतं महेश्वासं कृष्णं वन्दे जगद्गुरुं श्रीवत्साङ्कं महोरस्कं वनमालाविराजितं शङ्खचक्रधरं वल्लभं कृष्णं वन्दे जगद्गुरुं कृष्णाष्टकमिदं पुण्यं प्रातरुत्थाय यर्पते कोटिजन्मकृतं पापं स्मरणेन विनश्यति। ಶ್ರೀಕೃಷ್ಣಾಯ ನಮಃ. ನಮಸ್ಕಾರ ಎಲ್ಲರಿಗೂ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಕರ್ಮದ ವಿಚಾರ ತಿಳಿದುಕೊಳ್ಳೋದು ಬಹಳ ಕಷ್ಟ. ಕರ್ಮದ ಗತಿ ಅತ್ಯಂತ ಗಹನವಾದದ್ದು. ಆದರೆ ಕರ್ಮವನ್ನು ತಿಳಿದುಕೊಳ್ಬೇಕು. ಈ ಅಕರ್ಮ, ವಿಕರ್ಮ ಹಾಗೂ ಕರ್ಮ ಇವುಗಳ ಪದಗಳ ಒಂದು ಜಾಲದಲ್ಲಿ ನಮಗೆ ತುಂಬ ಕನ್ಫ್ಯೂಷನ್ನೇ ಆಗುತ್ತೆ ವಾಸ್ತವವಾಗಿ. ಆದ್ದರಿಂದ ಒಟ್ಟಾರೆಯಾಗಿ ನಾವು ಇದರಲ್ಲಿ ತಿಳ್ಕೊಳ್ಬೇಕಾದ್ದೇನು ಅಂತ ಹೇಳಿದ್ರೆ, ನಮ್ಮ ವೈಯಕ್ತಿಕವಾಗಿ ಪಾಲಿಗೆ ಬಂದಿರುವಂತಹ ಕೆಲಸವನ್ನು ಮಾಡುವುದು ಕರ್ಮ, ನಮ್ಮದು ಅಲ್ಲದ ಕೆಲಸವನ್ನು ಮಾಡುವುದು ವಿಕರ್ಮ, ಕೆಲಸ ಮಾಡದೆ ಸುಮ್ಮನೆ ಇರುವುದು ಅಕರ್ಮ. ಈ ಮೂರು ಮುಖ್ಯವಾಗಿ ನಮ್ಮ ಮನಸ್ಸಿಗೆ ಬರಬೇಕು. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ ಅಲ್ವಾ? ಈ 4-5 ಶ್ಲೋಕಗಳು ಕೂಡ ಆ ಕರ್ಮದ ವಿಚಾರವಾಗಿಯೇ ಹೇಳ್ತಾ ಇದೆ. ಸೊ ಅಕರ್ಮ ಏನು, ಕರ್ಮ ಏನು, ವಿಕರ್ಮ ಏನು, ಇವುಗಳೆಲ್ಲ ನಮ್ಮ ಮನಸ್ಸಿನಲ್ಲಿ, ನಮ್ಮ ತಲೆಯಲ್ಲಿ ಅಷ್ಟೊಂದು ಕ್ಲೀನಾಗಿ ಇರೋದಿಲ್ಲ, ಸರಿಯಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಮಗೆ. ಆದ್ದರಿಂದ ನಾವು ಸಾಮಾನ್ಯವಾಗಿ ನಮ್ಮ ನೆಲೆಯಲ್ಲಿ ಸಂಸಾರಸ್ಥರಾಗಿ ಮುಖ್ಯವಾಗಿ ನಮ್ಮ ಇತಿಮಿತಿಯಲ್ಲಿ ನಾವು ಏನು ಮಾಡಬಹುದೋ ಆ ಕೆಲಸವನ್ನು ಮಾಡ್ತಾ ಇರುವುದು ಕರ್ಮ. ನಮ್ಮ ಆತ್ಮ ಒಪ್ಪದೇ ಇರುವಂತಹ, ಸಮಾಜಕ್ಕೆ ತೊಂದರೆ ಆಗುವಂತಹ ಕೆಲಸವನ್ನು ಮಾಡುವುದು ವಿಕರ್ಮ. ಏನೂ ಕೆಲಸ ಮಾಡದೆ ಸುಮ್ಮನೆ ಇರುವುದು ಅಕರ್ಮ. ಇಷ್ಟನ್ನು ತಿಳ್ಕೊಂಡ್ರೆ ಸಾಕು. ನಾನು ಪರ್ಟಿಕ್ಯುಲರಾಗಿ ಅಲ್ಲಿ ನನಗೆ ಏನು ಗೊತ್ತಿದೆಯೋ ಅದನ್ನು ಹೇಳ್ತಾ ಇದ್ದೀನಿ. ಪ್ರತಿಯೊಂದರಲ್ಲೂ ನಾನು ವ್ಯಕ್ತಿಗತವಾಗಿ ಒಬ್ಬ ಲೇಮ್ಯಾನ್ ಹೇಗಿರ್ಬೋದು ಅನ್ನೋದನ್ನೇ ಮುಖ್ಯವಾಗಿ ದೃಷ್ಟಿ ಇಟ್ಟುಕೊಂಡೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ವಿಶೇಷವಾಗಿ ಏನೂ ಅದಕ್ಕೆ ನಾನು ಇದು ಮಾಡ್ತಾ ಇಲ್ಲ. ಅದರಿಂದ ಗೀತೆ ಇವತ್ತು ಆಷಾಢಿ ಏಕಾದಶಿ ಅಲ್ವೇ, ಬಹಳ ವಿಶೇಷವಾದ ದಿನ. ಗೀತೆಯಿಂದ ಮುಖ್ಯವಾಗಿ ನಾವು ತಿಳಿಬೇಕಾದದ್ದು ಕರ್ಮದಲ್ಲಿ ನಾವಿದ್ದೇವೆ. ಆದರೆ ಜ್ಞಾನಕ್ಕೆ ಹೋಗುವಷ್ಟು ನಮಗೆ ಶಕ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಹೋದರೂ ಹೋಗ್ಬೋದು ಕೆಲವರು. ಆದರೆ ಭಕ್ತಿಯಲ್ಲಿ ನಾವು ನೆಲೆ ನಿಲ್ಲಬೇಕು. ಭಕ್ತಿಯಲ್ಲಿ ನಮ್ಮ ಕಾಲು ಬಲವಾಗಿ ಊರಿರಬೇಕು. ನಿನ್ನೆ ಭಕ್ತಿಯ ವಿಚಾರವಾಗಿ ಮಾತನಾಡ್ತಾ ನಾವು ಆ ಭಕ್ತಿಯನ್ನು ಸರಿಯಾದ ರೀತಿಯಲ್ಲಿ ದೃಢವಾದ ಭಕ್ತಿಯನ್ನು ಇಟ್ಟುಕೊಂಡು ಅವನನ್ನು ಸರಿಯಾಗಿ ತಿಳ್ಕೊಳ್ಳುವ ಪ್ರಯತ್ನ ಮಾಡಿದ್ರೆ
ನಮ್ಮ ದ್ವಂದ್ವಗಳೆಲ್ಲ ಕಳಚಿ ಹೋಗಿ ಸರಿಯಾಗಿ ಅವನ ರೂಪ ಕಾಣ್ತದೆ. ಇತಿಮಾಂ ಯೋಭಿಜಾನಾತಿ ಕರ್ಮಭಿಃ ನ ಸ ಬದ್ಧ್ಯತೆ. ನಿನ್ನೆ ಪ್ರಾರಂಭದ ಶ್ಲೋಕ, ಕೊನೆಯಲ್ಲಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಇದನ್ನು ಸರಿಯಾಗಿ ನೀವು ಕೂಡಿಸ್ಕೊಂಡ್ರೆ ನಮ್ಮ ಆ ಭಕ್ತಿಯ ಭಾವಕ್ಕೆ ಒಂದು ಇಂಬು ಕೊಟ್ಟಂತೆ ಆಗ್ತದೆ. 7ನೇ ಅಧ್ಯಾಯದಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳ್ತಾನೆ ಕೃಷ್ಣ. ದೈವೀ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಾಯಾಮೇತಾಂ ತರಂತಿತೆ. ಅಥವಾ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಯೇ ಭಜಂತಿ ತು ಮಾಂ ಭಕ್ತ್ಯ ಅಂದರೂ ಒಂದೇ, ಮಾಮೇವ ಯೇ ಪ್ರಪದ್ಯಂತೆ ಅಂತ ಹೇಳಿದ್ರು ಹೆಚ್ಚು ಕಮ್ಮಿ ಅರ್ಥ ಒಂದೇನೆಯ. ಪ್ರಪದ್ಯಂತೆ ಅಂತ ಹೇಳಿದ್ರೆ ಯಾರು ನನಗೆ ಪ್ರಪನ್ನರಾಗ್ತಾರೋ, ಶರಣರಾಗ್ತಾರೋ, ನನ್ನನ್ನು ಅನಂತ ಶಕ್ತಿ ಅಂಥೇಳಿ ಒಪ್ಪಿಕೊಳ್ತಾರೋ ಅವರು ಈ ಮಾಯೆಯನ್ನು ದಾಟಬಹುದು. ಅಲ್ಲೇ ಮುಂದೆ ಇನ್ನೊಂದು ಮಾತನ್ನು ಕೃಷ್ಣ ಹೇಳಿದ್ದಾನೆ. ಯೇಷಾಂತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತಾಃ ಭಜಂತೆ ಮಾಂ ದೃಢವ್ರತಾಃ ಅನ್ನುವ ಮಾತುಂಟಲ್ಲಿ. ಯೇಷಾಂತು ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ. ಜನರು ಪುಣ್ಯಕರ್ಮಗಳನ್ನು ಮಾಡ್ತಾ ಮಾಡ್ತಾ ಅವರ ಅಂತರಂಗದಲ್ಲಿ ಇರಬಹುದಾದಂತಹ ಪಾಪಗಳನ್ನು ಕಳೆದುಕೊಂಡು ಅವರೂ ಕೂಡ ತೇ ದ್ವಂದ್ವ ಮೋಹ ನಿರ್ಮುಕ್ತಾಃ. ಈ ಮೋಹ, ಶೋಕ, ಸುಖ, ದುಃಖ, ರಾಗ, ದ್ವೇಷ, ಲಾಭ, ನಷ್ಟ, ಜಯ, ಅಪಜಯ ಇವೆಲ್ಲ ದ್ವಂದ್ವಗಳು. ಆ ದ್ವಂದ್ವ ಮೋಹ ನಿರ್ಮುಕ್ತಾಃ, ಆ ದ್ವಂದ್ವ ಮೋಹದಿಂದ ನಿರ್ಮುಕ್ತರಾಗಿ ಭಜಂತೆ ತೇ ದೃಢವ್ರತಾಃ, ನನ್ನನ್ನು ಅವರು ದೃಢವ್ರತರಾಗಿ ಭಜಿಸುತ್ತಾರೆ. ನಮ್ಮ ಭಕ್ತಿ ಆ ನೆಲೆಯಲ್ಲಿ ನಿಲ್ಲಬೇಕು. ಪಾಪಗಳನ್ನು ಕಳ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು? ಅವನಿಗೆ ಪ್ರಪನ್ನರಾಗಬೇಕು. ನಮ್ಮಲ್ಲಿ ಎಷ್ಟು ಪಾಪ ಇದೆ ಅಂತ ನಮಗೆ ಗೊತ್ತಿಲ್ಲ. ನಾವು ನಮ್ಮ ಇತಿಮಿತಿಯಲ್ಲಿ ನಮಗೇನು ಕೆಲಸ ಇದೆಯೋ ಅದನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಆದರೆ ನಾವು ಪಾಪ ಇಲ್ಲ ಅಂಥೇಳಿ ತಿಳ್ಕೊಳ್ಲಿಕ್ಕಾಗೋದಿಲ್ಲ. ಪುಣ್ಯ ಮಾಡಿದ್ದೀವಿ. ಏನು ಪುಣ್ಯ ಮಾಡಿದ್ದೀವಿ ನಾವು ಗೊತ್ತಿಲ್ಲ ನಮಗೆ. ಪಾಪ ಏನು ಮಾಡಿದ್ದೀವಿ ನಮಗೆ ಗೊತ್ತಿದ್ದ ಹಾಗೆ ಈ ಜನ್ಮದಲ್ಲಿ ಏನೂ ಪಾಪ ಮಾಡಿಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ಎಷ್ಟು ಜನನ ಹರಟು ಮಾಡಿದ್ದೀವೋ, ಯಾರಿಗೆ ಏನು ಮನಸ್ಸಿಗೆ ನೋವು ತಂದಿದ್ದೀವೋ ಗೊತ್ತಿಲ್ಲ ನಮಗೆ. ಒಬ್ಬ ಹಿಂದಿ ಕವಿ, ವಾರಣಾಸಿಯವನು, ರಾಮಚಂದ್ರ ಫಿರ್ದೂಸಿ ಅಂತ ಹೇಳಿಬಿಟ್ಟು, ಅವನು ಉರ್ದುನಲ್ಲಿ ಅವನು ತನ್ನ ಕಾವ್ಯಗಳನ್ನು ಬರಿತಾ ಇದ್ದ. ಅವನೊಂದು ಕಡೆ ಹೇಳ್ತಾನೆ, ರೆಹಮತ್ಗೆ ತೆರೆ ಉಮ್ಮೀದ್ ವಾರ್ ಆಯಾ ಹೂँ. ಉರ್ದುನಲ್ಲಿ ಹಿಂದಿ, ರೆಹಮತ್ಗೆ ತೆರೆ ಉಮ್ಮೀದ್ ವಾರ್ ಆಯಾ ಹೂँ, ಮುಹ್ ಡಾಫೆ ಕಫನ್ ಮೇ ಶರ್ಮಾತೆ ಆಯಾ ಹೂँ, जाने नदिया यारे गुनाहने पैदल ताबूत में कांधों पर सवार आया हूँ. ಇದು ಅವನು ಹೇಳೋದು ಶವಯಾತ್ರೆಯಲ್ಲಿ ಹೋಗುವ ಅವನ ಸ್ವಗತದ ನುಡಿ ಇದು ಅಂತ ಆ ಕವಿ ಬಹಳ ಬಹಳ ಮಾರ್ಮಿಕವಾಗಿ ಹೇಳಿದ್ದಾನೆ. ಅವನು ಅಲ್ಲಾಹನ ಹತ್ರ ಹೋಗ್ತಾ ಇದ್ದಾನೆ. ರೆಹಮತ್ ಅಂದರೆ ಕರುಣೆ. ಹೇ ದೇವ, ನಿನ್ನ ಕರುಣೆಯನ್ನು ಆಶಿಸಿ ಅದನ್ನು ನಂಬಿಕೊಂಡು ನೀನು ನನ್ನನ್ನು ಕ್ಷಮಿಸ್ತೀಯಾ ಅಂತ ತಿಳ್ಕೊಂಡು ನಾನಿಲ್ಲಿಗೆ ಬರ್ತಾ ಇದ್ದೇನೆ. ರೆಹಮತ್ಗೆ ತೆರೆ ಆಯಾಹು ಉಮ್ಮೀದು ವಾರ್, ನಂಬಿಕೆ ಇದೆ ನೀನು ನನ್ನನ್ನು ಕ್ಷಮಿಸ್ತೀಯಾ ಅಂತ. ಹೇಗೆ ಬಂದಿದ್ದೀನಿ ನಾನು? ಮುಹು ಡಾಫೆ ಕಫನು ಮೇ ಶರುಮಾತೆ ಆಯಾಹು. ಕಫನ್ ಅಂತ ಹೇಳಿದ್ರೆ ಗೊತ್ತಲ್ವಾ? ಶವವಸ್ತ್ರ. ಮುಹು ಡಾಫೆ, ಶವವಸ್ತ್ರದಿಂದ ಮುಖವನ್ನು ಮುಚ್ಚಿಕೊಂಡು ನಾಚಿಕೆಯಿಂದ ಬಂದಿದ್ದೇನೆ. ಆ ಮಾರ್ಮಿಕವಾದ ಅರ್ಥ ನೋಡಿ ಅಲ್ಲಿ. ಆ ಕಫನ್ನು, ಆ ಶವವಸ್ತ್ರವನ್ನು ಹಾಕಿರೋದ್ರಿಂದ ನನಗೆ ನಾಚಿಕೆಯಾಗಿದೆ ನಿನಗೆ ಮುಖ ತೋರಿಸಲಿಕ್ಕೆ ಅನ್ನುವ ಅರ್ಥ ಅಲ್ಲಿ ಬರ್ತಾ ಇದೆ. ಜಾನೆ ನದಿಯ ಯಾರೇ ಗುನಾಹನೆ ಪೈದಲ್. ನಾನು ನಡ್ಕೊಂಡು ಬರಲಿಕ್ಕೆ, ನಾನು ಮಾಡಿದಂತಹ ಅಪರಾಧಗಳು ನನ್ನ ಸ್ನೇಹಿತರು ನಾನು ನಡ್ಕೊಂಡು ಬರಲಿಕ್ಕೆ ಬಿಡಲಿಲ್ಲ ನನ್ನನ್ನು. ಯಾಕೆ ಅಂತ ಕೇಳಿದ್ರೆ, ಆ ಅಪರಾಧಗಳು ಮತ್ತೆ ಎಲ್ಲಿ ಹಿಡ್ಕೊಂಡ್ಬಿಡ್ತಾವೋ ಅನ್ನುವ ಆ ನಾಚಿಕೆ ಮತ್ತು ಆ ಭಯದಿಂದ
ಅವು ನನ್ನನ್ನು ಬಿಡಲಿಲ್ಲ. ಜಾನೇ ನದಿಯ ಯಾರೇ ಗುನಾಹನೇ, ಗುನಾಹ ಅಂದರೆ ಪಾಪಗಳು, ಯಾರೇ ಸ್ನೇಹಿತರು, ನದಿಯ ನನಗೆ ಅವಕಾಶ ಕೊಡಲಿಲ್ಲ, ಪೈದಲ್ ನಡ್ಕೊಂಡು ಬರಲಿಕ್ಕೆ ಅವಕಾಶ ಕೊಡಲಿಲ್ಲ. ಆದ್ದರಿಂದ ನಾನು ತಾಬೂತ್ ಮೇ ಕಾಂಧೋ ಪರ್ ಸವಾರ್ ಆಯಾ. ತಾಬೂತ್ ಅಂದರೆ ಗೊತ್ತಲ್ಲ, ಶವಪೆಟ್ಟಿಗೆ. ಶವಪೆಟ್ಟಿಗೆಯಲ್ಲಿ 4 ಜನರ ಹೆಗಲ ಮೇಲೆ ಮುಖವನ್ನು ಮುಚ್ಚಿಕೊಂಡು ಯಾರೂ ನೋಡದೇ ಇರುವ ರೀತಿಯಲ್ಲಿ ನಡೆದುಕೊಂಡು ಬರಲಿಕ್ಕೆ ನಾಚಿಕೆಯಾಗಿ ನಿನ್ನಲ್ಲಿಗೆ ಬಂದಿದ್ದೇನೆ. ರೆಹಮತಿಕೆ ತೆರೆ ಆಯಾ ಹೂँ ಉಮ್ಮೀದುವಾರ್. ಈ ಭಾವ ಬರಬೇಕು. ನಾನೊಬ್ಬ ದೊಡ್ಡ ಮನುಷ್ಯ ಅನ್ನುವ ಭಾವನೆ ಬಂದರೆ ಅಲ್ಲಿ ನಾವು ಗೊತ್ತಿಲ್ಲ ನಮಗೇನಿದೆ ಏನಿಲ್ಲ ಅಂಥೇಳಿ. ಆ ರೀತಿಯಲ್ಲಿ ಆ ಭಕ್ತಿ ನಮ್ಮಲ್ಲಿ ಬಲವಾಗಬೇಕು. ಭಕ್ತಿ ಏ ಭಜಂತಿತು ಮಾಂ ಭಕ್ತಿಯ ಮಾಯಾಮೇತಾಂ ತರಂತಿತೆ ಎನ್ನುವ ಮಾತನ್ನು ನಾವು ತಿಳ್ಕೊಂಡ್ವಿ 7ನೇ ಅಧ್ಯಾಯದಲ್ಲಿ. ದೈವೀ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ನನ್ನ ಮಾಯೆ ಅತ್ಯಂತ ಕಠಿಣವಾದದ್ದು, ಅದನ್ನು ದಾಟಲಿಕ್ಕೆ ಸಾಧ್ಯವಿಲ್ಲ ಯಾರ ಕೈಯಿಂದನೂ. ಅವಳು ನನ್ನದೇ ಆದಂತಹ ಒಂದು ದೇವಿ ಸ್ವರೂಪಿಣಿ, ಮಾಯಾದೇವಿ. ಆದರೆ ಯೇ ಭಜಂತಿತು ಮಾಂ ಭಕ್ತಿಯ ಮಾಯಾಮೇತಾಂ ತರಂತಿತೆ. ನನಗೆ ಶರಣಾದರೆ, ನನ್ನನ್ನು ಭಜಿಸಿದರೆ ಅವರು ಮಾಯೆಯನ್ನು ದಾಟ್ತಾರೆ. ಯೇಷಾಂತು ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ. ಪುಣ್ಯಕರ್ಮಗಳನ್ನು ಮಾಡಿದಂತಹ ಜನರು ಸಂಪೂರ್ಣವಾಗಿ ತಮ್ಮ ಪಾಪಗಳನ್ನು ತೊಳೆದುಕೊಂಡ ಮೇಲೆ, ತೆಗೆದುಹಾಕಿಕೊಂಡ ಮೇಲೆ, ಕ್ಷೀಯಂತೆ ಅಸ್ಯ ಪಾಪಾನಿ ತಸ್ಮಿನ್ ದೃಷ್ಟೇ ಪರಾವರಂ ಅಂತ ಹೇಳಿ ಉಪನಿಷತ್ತು ಹೇಳುತ್ತೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚ ಅಸ್ಯ ಪಾಪಾನಿ ತಸ್ಮಿನ್ ದೃಷ್ಟೇ ಪರಾವರೆ. ಆ ಪರಾವರನಾದ ಪರಮಾತ್ಮನನ್ನು ನಾವು ನೋಡುವುದು ಅಂತ ಹೇಳಿದ್ರೆ ಸಾಕ್ಷಾತ್ತಾಗಿ ಶಂಖಚಕ್ರ ಗದಾಧಾರಿಯಾಗಿ ನೋಡುವುದು ಅಂತಲ್ಲ, ಭಗವದ್ಭಾವವನ್ನು ಮನಸ್ಸಿನಲ್ಲಿ ಅನುಭವಿಸುವುದು ಸಾಧ್ಯವಾದರೆ, ಭಗವಂತನ ವಿಚಾರವಾದ ಚಿಂತನೆಗಳನ್ನು ಮಾಡಿದಾಗ ಮನಸ್ಸಿಗೆ ಯಾವುದೋ ಒಂದು ನೆಮ್ಮದಿ ಸಂತೋಷ ಬರುವುದು ನಮಗೆ ಹೌದು ಅನ್ನುವುದು ನಮ್ಮ ಅನುಭವದಿಂದ ಸಿದ್ಧವಾದರೆ ಅದು ಅಷ್ಟೇನೆಯ ನಮಗೆ. ಕ್ಷೀಯಂತೆ ಅಸ್ಯ ಪಾಪಾನಿ, ಪಾಪಗಳೆಲ್ಲ ನಾಶವಾಗ್ತದೆ. ಅದೇ ರೀತಿಯಲ್ಲಿ ಗೀತೆಯಲ್ಲಿ ಕೃಷ್ಣ ಹೇಳುವ ಮಾತು, ಯಾವ ಪುಣ್ಯ ಕೆಲಸಗಳಿಂದ ನಮ್ಮ ಪಾಪಗಳನ್ನೆಲ್ಲ ಕಳೆದುಕೊಂಡಿರ್ತೀವೋ ಅಂತಹವರು ತೇ ದ್ವಂದ್ವ ಮೋಹ ನಿರ್ಮುಕ್ತ. ಈ ಮೋಹಗಳಿಂದ, ಈ ದ್ವಂದ್ವಗಳಿಂದ ನಿರ್ಮುಕ್ತರಾಗಿ ಭಜಂತೆ ಮೇ ದೃಢವ್ರತ. ದ್ವಂದ್ವಗಳನ್ನು ಕಳೆದುಕೊಂಡ ಮೇಲೆ ದೃಢವ್ರತರಾಗಿ ಅವನನ್ನು ಭಜಿಸಬಹುದು. ದ್ವಂದ್ವಗಳು ಇದ್ದಾಗ ಭಜನೆ ಮಾಡಿದ್ರೆ ಆ ಭಜನೆಗೆ ಒಂದು ಸ್ವಾರಸ್ಯ ಇರೋದಿಲ್ಲ. ಮನಸ್ಸು ನಿರಾಳವಾಗಿ ಇದ್ದಾಗ ನಾವು ಭಗವಂತನನ್ನು ಧ್ಯಾನ ಮಾಡುವುದಕ್ಕೂ ನಾಮಸ್ಮರಣೆ ಮಾಡುವುದಕ್ಕೂ ಮನಸ್ಸಿನಲ್ಲಿ ಏನೇನೋ ತುಡಿತಗಳು, ತೊಯ್ತಗಳು, ದ್ವಂದ್ವಗಳು ಕೂರಿಸಿಕೊಂಡು ಅದೆಲ್ಲ ಹೋಗಲಿ ಅಂತ ಹೇಳಿ ನಾವು ಭಗವಂತನನ್ನು ಧ್ಯಾನ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವೇ. ಆದರೆ ದ್ವಂದ್ವಗಳು ಹೋದ ಮೇಲೆ ದೃಢವ್ರತರಾಗಿ ನನ್ನನ್ನು ಯಾರು ಭಜಿಸುತ್ತಾರೋ ಅವರಿಗೆ ಸದ್ಗತಿ ಗ್ಯಾರಂಟಿ ಅನ್ನುವ ಮಾತನ್ನು ಕೃಷ್ಣ ಅಲ್ಲಿ ಹೇಳ್ತಾನೆ. ಹೇಗೆ ದ್ವಂದ್ವಗಳನ್ನೆಲ್ಲ ಕಳೆದುಕೊಂಡ ಮೇಲೆ ದೃಢವ್ರತರಾಗಿ ಭಗವಂತನನ್ನು ಭಜಿಸುತ್ತಾರೆಯೋ ಹಾಗೆ ದೃಢಭಕ್ತಿಯಿಂದ, ದ್ವಂದ್ವಗಳು ಇದ್ದಾಗ್ಯೂ ಕೂಡ ದೃಢಭಕ್ತಿಯಿಂದ ಭಗವಂತನನ್ನು ಭಜಿಸುವುದು ನಮಗೆ ಸಾಧ್ಯವಾದರೆ ಆಗ ದ್ವಂದ್ವಗಳು ಕಳೆದು ಹೋಗುತ್ತೆ ಅನ್ನುವ ಮಾತನ್ನು ಹೇಳ್ತಾರೆ. ಹಾಗಾಗಿ ನಾವು ಅವನನ್ನು ಆರಾಧನೆ ಮಾಡುವಾಗ ಆ ದೃಢಭಕ್ತಿ ನಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ಇರಬೇಕು. ಈ ಕರ್ಮಗಳನ್ನೆಲ್ಲ ನಾವು ಒಂದೊಂದೇ ಕರ್ಮ ಏನು ಹಿಂಜುತ್ತಾ ಹೋದರೆ ನಮಗೆ ಅರ್ಥ ಗೊತ್ತಿರೋದು ಕೂಡ ಮರೆತು ಹೋಗ್ಬಿಡುತ್ತೆ. ಇದನ್ನು ಜಾಸ್ತಿ ಹಿಂಜಬಾರದು ಅಂತ ಹೇಳಿ ನನ್ನ ಅಭಿಪ್ರಾಯ. ಈಗ ಗಹನಾ ಕರ್ಮಣೋ ಗತಿ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾನೆ, 17ನೇ ಶ್ಲೋಕದಲ್ಲಿ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ನೋಡಿ ಕೃಷ್ಣ, ಕರ್ಮಣ್ಯ ಅಕರ್ಮಯಃ ಪಶ್ಯೇತು ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸ ಯುಕ್ತಃ ಕೃತ್ಸ್ನ ಕರ್ಮ ಕೃತು. ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು ಯಾರು ನೋಡುತ್ತಾರೆಯೋ ಅವರು ಮನುಷ್ಯರಲ್ಲಿಯೇ ಬುದ್ಧಿವಂತನು. ಸಹ ಬುದ್ಧಿಮಾನ್ ಮನುಷ್ಯೇಷು.
ಅವರು ಅಥವಾ ಅವನು, ಸಹ ಅಂತ ಇಲ್ಲಿ ಸಿಂಗ್ಯುಲರ್ನಲ್ಲಿದೆ, ಸಹ ಅವನು ಯುಕ್ತ, ಯುಕ್ತ ಅಂತ ಹೇಳಿದ್ರೆ ಯುಕ್ತ ಅಂದರೆ ಯೋಗಿ, ಕೂಡಿಕೊಂಡವನು, ಸೇರಿಕೊಂಡಿರುವವನು, ಭಗವಂತನಲ್ಲಿ ಭಗವಂತನ ಭಾವದಲ್ಲಿ ಸೇರಿಕೊಂಡಿರುವವನು. ಸ ಯುಕ್ತ ಕೃತ್ಸ್ನ ಕರ್ಮ ಕೃತು, ಅವನು ಎಲ್ಲ ಕರ್ಮಗಳನ್ನು ಮಾಡಿದವನು. ಎಲ್ಲ ಕರ್ಮಗಳನ್ನು ಮಾಡಿದವನು ಅಂತ ಹೇಳಿದರೆ ಕರ್ಮದ ರಹಸ್ಯವನ್ನು ಸ್ವಲ್ಪವಾದರೂ ತಿಳಿದುಕೊಂಡವನು. ಯಾರು? ಕರ್ಮಣಿ ಅಕರ್ಮ ಯಹ ಪಶ್ಯೇತು, ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು. ಪುನಃ ಮತ್ತೆ ಕನ್ಫ್ಯೂಷನ್ನೇ ಮಾಡ್ತಾ ಇದ್ದಾನೆ ಕೃಷ್ಣ ಇಲ್ಲಿ ಅಲ್ವಾ? ಕರ್ಮದಲ್ಲಿ ಅಕರ್ಮವನ್ನು ಅಥವಾ ಅಕರ್ಮದಲ್ಲಿ ಕರ್ಮವನ್ನು ನೋಡುವುದು ಅಂತ ಹೇಗೆ ಅದು? ಇದು ಗೀತೆಯಲ್ಲಿ ಒಂದು ಅತ್ಯಂತ ಉನ್ನತ ಮಟ್ಟದ ಚಿಂತನೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾರೆ. ಯಾಕೆಂದರೆ ಇಲ್ಲಿ ಒಂದು ವಿರೋಧಾಭಾಸ ಇದ್ದಂತೆ ಕಾಣ್ತದೆ. ಕರ್ಮದಲ್ಲಿ ಅಕರ್ಮ, ಅಕರ್ಮದಲ್ಲಿ ಕರ್ಮ. ಆದರೆ ಹಾಗೆ ಯಾರು ನೋಡ್ತಾರೋ ಅವನೇ ಅತ್ಯಂತ ಬುದ್ಧಿವಂತ. ನಮಗೆ ಸ್ವಾಮೀಜಿಯವರು ಒಂದು ಮಾತನ್ನು ಇಲ್ಲಿ ಹೇಳ್ತಾರೆ. ಸ್ವಾಮೀಜಿಯವರ ಮಾತಿನಲ್ಲೇ ಅದನ್ನು ನಾವು ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಾಮೀಜಿ ಅಂದರೆ ರಂಗನಾಥಾನಂದಜಿ. ಚೈನಾದ ಟಾವೋ ಚಿಂತನೆಯಲ್ಲಿ ಮತ್ತು ಭಾಗಶಃ ಕನ್ಫ್ಯೂಷಿಯಸ್ಸು ಚೈನಾದ ಒಬ್ಬ ದೊಡ್ಡ ಸಂತ. ಕನ್ಫ್ಯೂಷಿಯಸ್ ಚಿಂತನೆಯಲ್ಲಿ ಈ ಕಲ್ಪನೆ ಅತ್ಯಂತ ಸುಂದರವಾಗಿ ಪ್ರತಿಧ್ವನಿತವಾಗಿದೆ. ಅಲ್ಲಿ ಅವರು ಕೆಲಸವಿಲ್ಲದ್ದು ಎನ್ನುವಂತಹ ಒಂದು ಪಾರಿಭಾಷಿಕ ಪದವನ್ನು ಹೇಳ್ತಾರೆ. ಕೆಲಸವಿಲ್ಲದ್ದು ಎನ್ನುತ್ತಾರೆ. ಕೆಲಸವಿಲ್ಲದ್ದು ಅಂತ ಹೇಳಿದ್ರೆ ಏನು? ಯಾವುದೋ ಒಂದು ಕೆಲಸ ಮಾಡ್ತಾನೆ, ಅವನಿಗೆ ಒಂದು ಕೆಲಸವಿಲ್ಲದ ಕೆಲಸ ಮಾಡಿದ ಅವನು ಅಂತೀವಿ ನಾವು. ಆ ರೀತಿಯಲ್ಲಿ ಅಲ್ಲ. ಕೆಲಸವಿಲ್ಲದ್ದು ಅನ್ನುವುದೇ ನಿಜವಾದ ಕೆಲಸ. ಅಕರ್ಮದಲ್ಲಿ ಕರ್ಮವನ್ನು ಮಾಡುವುದು. ಇದು ನಮಗೆ ಕರ್ಮ ಅಂತ ಹೇಳುವುದು, ನಾವು ಮಾಡುವ ಕೆಲಸ ಅಂತ ಹೇಳುವುದು ನಮಗೆ ಒಂದು ರೀತಿಯ ಆಟದಂತೆ ಇರಬೇಕು. ನಾವು ಯಾವ ಕೆಲಸವನ್ನು ಮಾಡಿದ್ರೂ ಈ ಕೆಲಸ ಮಾಡಿ ಮುಗಿಸಿದ್ರೆ ಸಾಕಪ್ಪ, ಕೆಲಸ ಮಾಡೋವರೆಗೂ ನಮಗೊಂದು ಒತ್ತಡ ಇರುತ್ತಲ್ಲ, ಆ ಕೆಲಸದಲ್ಲಿ ಏನು ಪ್ರಯೋಜನವಿಲ್ಲ. ಆ ಒತ್ತಡ ಇಟ್ಟುಕೊಂಡು ಮಾಡಿದ್ರೆ ಅದು ಕರ್ಮಣಿ ಅಕರ್ಮವನ್ನು ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅವನು ಕರ್ಮವನ್ನು ಇನ್ನಷ್ಟು ಭಾರವನ್ನಾಗಿ ಮಾಡಿಕೊಳ್ತಾನೆ. ಆ ಕರ್ಮ ಅವನಿಗೆ ಕೇವಲ ದುಡಿತ ಆಗ್ತದೆ. ಸ್ವಾಮೀಜಿಯವರು ಆ ದುಡಿತ ಅನ್ನುವ ಪದಕ್ಕೆ ಒಂದು ಇಂಗ್ಲೀಷಿನ ಪದವನ್ನು ಉಪಯೋಗಿಸಿದ್ದಾರೆ, ಡ್ರೆಡ್ಜರಿ ಅಂತ ಹೇಳಿ. ಡ್ರೆಡ್ಜರಿ, DRUDGERY. ಡಿಕ್ಷನರಿ ತೆಗೆದು ನೋಡಿ ಗೊತ್ತಾಗುತ್ತೆ. ಜೀತದಾಳಿನಂತೆ ದುಡಿಯುವುದು. ನಾವಿವತ್ತು ಇದನ್ನು ಹೇಳುವಾಗ ಸ್ವಾಮೀಜಿಯವರು ಹೇಳ್ತಾರೆ, ಇವತ್ತಿನ ಸಂದರ್ಭದಲ್ಲಿ ನಮ್ಮ ಆಧುನಿಕ ಯುವಕರು ಕೆಲಸ ಮಾಡುವಂತಹ ಪರಿ ಹಾಗೆಯೇ ಇದೆ. ಬೆಳಿಗ್ಗೆ ಹೊರಡಬೇಕು, ಸಾಯಂಕಾಲ ಬರಬೇಕು, ಬರುವಷ್ಟೊತ್ತಿಗೆ ಸುಸ್ತಾಗಿ ಹೋಗಿರುತ್ತೆ. ಆಮೇಲೆ ಬೇರೆ ಯಾವ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಅವರಿಗೆ ಬೇಕಾಗುವುದಿಲ್ಲ. ಕೆಲಸ ಮಾಡುವಾಗ ಕೆಲಸ ಮಾಡಿದ ಸಂತೋಷದಿಂದ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಅದಕ್ಕೆ ನೋಡಿ, ಸಾಮಾನ್ಯವಾಗಿ IT ಹೋಗುವವರೆಲ್ಲ ಯಾಕೆ ಅಲ್ಲಿ ಬಿಟ್ಟು ಕೆಲಸ ಇಲ್ಲ, ಅಲ್ಲಿ ವರ್ಕ್ ಅಟ್ಮಾಸ್ಫಿಯರೇ ಇರಲಿಲ್ಲ, ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಎಲ್ಲೋ ಕೆಲವರಿಗೆ ಆ ಭಾವ ಬರುತ್ತೆ. ಅದಿಲ್ಲದೆ ಇರುವವರಿಗೆ ಪ್ಯಾಕೇಜ್ ಜಾಸ್ತಿ ಇದೆ, ಹೇಗಾದರೂ ಮಾಡಿ ಮುಗಿಸ್ಬಿಡೋಣ, ಇಷ್ಟೇ ಇರುತ್ತೆ. ಅದನ್ನು ಮತ್ತೆ ಮತ್ತೆ ಇಲ್ಲಿ ತುಂಬ ಸುಂದರವಾಗಿ ವರ್ಣಿಸ್ತಾರೆ ಸ್ವಾಮೀಜಿಯವರು. ಆ ರೀತಿಯಲ್ಲಿ ಕರ್ಮಣಿ ಅಕರ್ಮ ಯಃ ಪಶ್ಯೇತು, ಅಕರ್ಮಣಿ ಚ ಕರ್ಮಣಿ ಕರ್ಮ ಯಃ, ಅವನು ನಿಜವಾಗಿ ಸಂತೋಷದಲ್ಲೇ ಇರ್ತಾನೆ. ಬಹಳ ಸುಂದರವಾಗಿ ಹೇಳ್ತಾರೆ ಸ್ವಾಮೀಜಿಯವರು, ಆಧ್ಯಾತ್ಮಿಕವಾದ ಮುನ್ನಡೆ ನಮ್ಮ ಅಂತರಂಗದಲ್ಲಿ ಸ್ವಲ್ಪವಾದರೂ ಆಗಿದ್ದರೆ ಈ ರೀತಿಯಲ್ಲಿ ನಾವು ಕರ್ಮವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಅದಿಲ್ಲದೆ ಹೋದರೆ ಅದು ಕೇವಲ ಡ್ರೆಡ್ಜರಿ. ಆ ಕೆಲಸ ನಮಗೆ ಡ್ರೆಡ್ಜರಿ. ಅದರಿಂದ ಅವರು ಸಾಮಾನ್ಯವಾಗಿ ನಮ್ಮ ನಾಗರಿಕತೆ ಬೆಳೆದಂತೆ ಇವತ್ತು ಎಲ್ಲ ಹೇಳ್ತಾರೆ, ಆರ್ಥಿಕವಾದಂತಹ ಪರಿಸ್ಥಿತಿ ಸುಧಾರಿಸಿದೆ, ಆದರೆ ಮಾನಸಿಕವಾದಂತಹ ಪರಿಸ್ಥಿತಿ ಹದಗೆಡ್ತಾ ಇದೆ ದಿನದಿಂದ ದಿನಕ್ಕೆ ಅನ್ನುವಂತಹ ಮಾತನ್ನು. ಕೇವಲ ದುಡಿತ, ಬೇರೆ ಏನಿಲ್ಲ, ಯಾವ ರೀತಿಯ ಹವ್ಯಾಸವೂ ಇಲ್ಲ, ಅವರಿಗೆ ಇನ್ನೇನೂ ಬೇಕಾಗುವುದಿಲ್ಲ.
ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂದರೆ ನೀವು ಹೋಗ್ಯಪ್ಪ ನೀವು ಅಷ್ಟೇ. ಆ ರೀತಿಯಲ್ಲಿ ಅದು ದುಡಿತ ಒಂದೇ ಮುಖ್ಯ ಆಗಿದೆ. ಆ ದುಡಿತದಲ್ಲಿ ಸಂತೋಷವಿಲ್ಲ, ನಲಿವಿಲ್ಲ. ನಲಿವು ಮತ್ತು ಕೆಲಸ ಇದೆರಡು ಒಂದಕ್ಕೊಂದಕ್ಕೆ ಪೂರಕವಾಗಿ ಇರಬೇಕು. ಕೆಲಸದಲ್ಲಿ ನಲಿವನ್ನು ಕಾಣುವುದೇ ಕರ್ಮಣಿ ಅಕರ್ಮಃ ಯಃ ಪಶ್ಯೇ. ಕೆಲಸದಲ್ಲಿ ನಲಿವನ್ನು ಕಾಣಲಿಕ್ಕೆ ಸಾಧ್ಯವಾಗದೆ ಹೋದರೆ ಆ ಕೆಲಸ ಕೇವಲ ಡ್ರೆಡ್ಜರಿ. ಹೇಳ್ತಾರೆ ನೋಡಿ ಅವರು, ಜನಗಳೆಲ್ಲ ಸೋಮವಾರದಿಂದ ಶುಕ್ರವಾರದವರೆಗೆ ಬರೀ ಕೆಲಸದಲ್ಲೇ ಇರ್ತಾರೆ, ಬರೀ ಒಂದು ರೀತಿಯ ಪ್ರೆಷರು ಸ್ಟ್ರೆಸ್ನಲ್ಲೇ ಇರ್ತಾರೆ. ಮಧ್ಯಾಹ್ನ ಶುಕ್ರವಾರ ಸಂಜೆ ಆಯಿತು ಅಂತಂದರೆ ಇವರು ಯಾವುದೋ ಒಂದು ಪೇಪರ್ನಲ್ಲಿ ಬಂದಿರುವಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಶುಕ್ರವಾರ ಸಂಜೆ ಆಯಿತು ಅಂತ ಹೇಳಿದ್ರೆ ಲಂಡನ್ ಬಿಟ್ಟು ಎಲ್ಲರೂ ಕೂಡ ಕಾರಿನಲ್ಲಿ ತೆರಳುತ್ತಾರೆ. ದಾರಿಯಲ್ಲಿ ಅಸಾಧ್ಯ ಕಾರುಗಳ ಸಂದಣಿಯೋ ಸಂದಡಿ. ಆ ಸಂದಣಿಯಲ್ಲಿ ನುಸುಳಿಕೊಂಡು ಹೋಗುವುದು ಕೆಲಸ ಮಾಡುವುದಕ್ಕಿಂತ ದೊಡ್ಡ ಸ್ಟ್ರೆಸ್ ಇವರಿಗೆ. ಆಫೀಸ್ನಲ್ಲಿ ಕೂತ್ಕೊಂಡಿದ್ರೆ ಅಟ್ಲೀಸ್ಟು ಏರ್ ಕಂಡೀಷನ್ ಆಫೀಸ್ನಲ್ಲಿ ತಂಪಾಡಿ ತಾವು ಕೂತ್ಕೊಂಡಾದರೂ ಕೆಲಸ ಮಾಡ್ಬೋದಿತ್ತು. ಆದರೆ ಆ ಕಾರ್ನಲ್ಲಿ ಹೋಗಿ ಅಲ್ಲಿಗಿಂತ ಹೆಚ್ಚಿನ ಸ್ಟ್ರೆಸ್ ಮಾಡ್ಕೊಳ್ತಾರೆ, ಅದು ಗೊತ್ತಾಗೋದೇ ಇಲ್ಲ ಅವರಿಗೆ. ಅದನ್ನು ಅವರು ಈ ಸ್ಟ್ರೆಸ್ಸು ಅಂತಲೇ ಅಂದ್ಕೊಳ್ಳೋದಿಲ್ಲ ಅವರು. ಆವಾಗ ಏನಾಗುತ್ತೆ, ಅವರಿಗೆ ಸಿಟ್ಟು ಬರುತ್ತಂತೆ, ಗಲಾಟೆ ಮಾಡ್ತಾರಂತೆ, ಕಂಡವ್ರ ಮೇಲೆಲ್ಲ ಅಕ್ಕಪಕ್ಕದವ್ರ ಮೇಲೆಲ್ಲ ಕಿರುಚುತ್ತಾರಂತೆ. ಆನಂತರ ಅವರು ಸಮುದ್ರದ ಕಡೆಗೆ ಅಥವಾ ಸಮುದ್ರದ ದಂಡೆಗೆ ಹೋಗುತ್ತಾರೆ. ಅಲ್ಲಿ ಮತ್ತೆ ತುಂಬ ಜನ 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 ನೂಕುನುಗ್ಗಲು, ಖಾಲಿ ಜಾಗ ಇಲ್ಲವೇ ಇಲ್ಲ. ಒಬ್ಬರ ಮೈ ಇನ್ನೊಬ್ಬರಿಗೆ ತಾಗಿ ಅಸಹ್ಯ ಬರುವಷ್ಟರ ಮಟ್ಟಿನ ಸಂತೆ, ಬೀಡ್ ಅಂತ ಹೇಳ್ತಾರೆ ಹಿಂದಿ ಒಳಗೆ ಅಲ್ವಾ, ಕ್ರೌಡು. ಆ ರೀತಿಯಲ್ಲಿ ಅಲ್ಲಿ ಮತ್ತೆ ಸಿಟ್ಟು ಬರುತ್ತೆ. ಸಿಟ್ಟನ್ನು ಕಳ್ಕೊಳ್ಬೇಕು, ಒತ್ತಡವನ್ನು ಕಳ್ಕೊಳ್ಬೇಕು ಅಂತ ಹೋಗುವುದು ಅವರು ಸಾಯಂಕಾಲ ಶುಕ್ರವಾರ. ಆದರೆ ಅಲ್ಲಿ ಅದನ್ನು ಪೂರ್ತಿ ತುಂಬಿಕೊಳ್ಳುವುದು. ಕೊನೆಗೊಮ್ಮೆ ಭಾನುವಾರ ಸಂಜೆ ಆಗುತ್ತದೆ ಅಂತ ಇಟ್ಟುಕೊಳ್ಳಿ, ಅಥವಾ ಸೋಮವಾರ ಬೆಳಗ್ಗೆಯೋ ವಾಪಸ್ಸು ಬಂದಾಗ ಶುಕ್ರವಾರ ಸಂಜೆ ಹೊರಟಾಗ ಅವರಲ್ಲಿ ಇದ್ದುದಕ್ಕಿಂತ ಹೆಚ್ಚು ಸುಸ್ತು ಮತ್ತು ಸ್ಟ್ರೆಸ್ಸು ಇರುತ್ತೆ. ಪ್ರಪಂಚದ ಮುಂದುವರೆದ ಭಾಗದಲ್ಲೆಲ್ಲ ಆಗುತ್ತಿರುವುದು ಅದೇ. ಮೆಡಿಟರೇನಿಯನ್ ಸಮುದ್ರ ತೀರದುದ್ದಕ್ಕೂ ನಾವಿದನ್ನು ನೋಡುತ್ತೇವೆ. ಇದು ಇಂದು ಇಂಡಿಯಾದಲ್ಲೂ ಕೂಡ ಬಂದಿದೆ. ನಾವೆಲ್ಲಾದರೂ ಹೊರಗಡೆಗೆ ಹೋದರೆ ಸಾಯಂಕಾಲ ಅಕಸ್ಮಾತ್ತಾಗಿ ಭಾನುವಾರ ಸಾಯಂಕಾಲ ಏನಾದರೂ ನಾವು ತುಮಕೂರಿನಿಂದ ಮುಂದೆ ನೆಲಮಂಗಲವನ್ನು 4 ಗಂಟೆ ಒಳಗೆ ದಾಟದೆ ಹೋದರೆ ಈ ಅನುಭವ ಎಲ್ಲರಿಗೂ ಆಗಿದೆಯೋ ಇಲ್ಲವೋ ಯೋಚನೆ ಮಾಡಿ ಮನಸ್ಸಿನಲ್ಲಿ ಒಂದು ಸಾರಿ. ಎಷ್ಟು ಸುಂದರವಾಗಿ ಉದಾಹರಣೆ ಕೊಡ್ತಾರೆ ನೋಡಿ ಅವರು. ಆದ್ದರಿಂದ ನಮ್ಮ ಸಂತೋಷ ಎಲ್ಲಿದೆ ಅಂದರೆ ಅಲ್ಲಿ ಎಲ್ಲೋ ಹೋಗಿ 4 ಗಂಟೆ ಆ ಒಂದು ಜನಗಳ ಸಂದಣಿಯಲ್ಲಿ ಏನೋ ಮಾಡಿಕೊಂಡು ಇರೋದ್ರಲ್ಲ, ನಮ್ಮ ಕೆಲಸದಲ್ಲಿ ನಾವು ಸಂತೋಷವನ್ನು ಕಾಣಬೇಕು. ಅದನ್ನು ಅವರು ಇಲ್ಲಿ ಹೇಳ್ತಾರೆ. ಆ ರೀತಿಯಲ್ಲಿ ಕರ್ಮಣಿ ಅಕರ್ಮಃ ಯಃ ಪಶ್ಯೇತು ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾ, ಅವನು ಬುದ್ಧಿವಂತ. ಸ ಯುಕ್ತಃ, ಅವನೇ ನಿಜವಾದ ಯೋಗಿ. ಕರ್ಮವನ್ನು ನಾವು ಆ ರೀತಿ ಮಾಡುವುದನ್ನು ಕಲಿತರೆ ಅವನು ಯೋಗಿಯೇ. ಅದನ್ನೇ ಕರ್ಮ ಯೋಗ ಅಂತ ಕೂಡ ಹೇಳ್ಕೊಳ್ಬಹುದು. ವಿಶೇಷವಾಗಿ ಏನು ಇದನ್ನು ನಾವು ಭಾಷ್ಯದ ಉಲ್ಲೇಖಗಳನ್ನು ಮಾಡಿಕೊಂಡಿದ್ದನ್ನು ತಿಳ್ಕೊಳ್ಳೋಕೆ ಹೋದರೆ ನಮಗೆ ಇದ್ದಿದ್ದು ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಆದ್ದರಿಂದ ನಾವು ಯಾವ ಕೆಲಸ ಮಾಡ್ತೀವೋ ಅದರಲ್ಲಿ ನಾವು ಸಂತೋಷವನ್ನು ಕಾಣುವುದನ್ನು ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡಿಕೊಳ್ಬೇಕು. ನಮಗೆ ಏನೋ ಒಂದು ಕೆಲಸ ವಹಿಸಿದ್ದಾನೆ ಭಗವಂತ, ಅದು ನಮ್ಮ ಯೋಗ್ಯತೆಯನ್ನು ನೋಡಿ ಅವನು ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವೆಸು ನೀ ಬಾಳನ್ನು ಇಲ್ಲಿ. ಡಿ ವಿ ಜಿಯವರು ಬಹಳ ಸುಂದರವಾಗಿ ಹೇಳ್ತಾರೆ. ಅಂದರೆ ಆಧ್ಯಾತ್ಮಿಕ ಮನೋಭಾವ ಬರದೇ ಇದ್ದರೆ ಈ ಪದ್ಯಗಳೆಲ್ಲ ಅರ್ಥ ಆಗೋಲ್ಲ. ನಿಮಿಷದಿಂ ನಿಮಿಷಕ್ಕೆ, ದಿವಸದಿಂ ದಿವಸಕ್ಕೆ, ಭವಿಷ್ಯವ ಚಿಂತಿಸದೆ ಬದುಕ ನೂಕುತ್ತಿರು ನೀನು. ವಿವರಗಳ ಜೋಡಿಸುವ ಯಜಮಾನ ಬೇರಿಹ, ಅವನು ಜೋಡಿಸ್ತಾನೆ. ನಮ್ಮ ಭಾವನೆ ಶುದ್ಧವಾಗಿದ್ದರೆ, ನಮ್ಮ ನಡೆ ನಮ್ಮ ವ್ಯವಹಾರ ಪ್ರಾಮಾಣಿಕವಾಗಿದ್ದರೆ ಅದಕ್ಕೆ ಅನುಗುಣವಾದಂತಹ ಪೂರಕಗಳನ್ನು ಅವನು ಜೋಡಿಸ್ತಾ ಬರ್ತಾನೆ.
ಆ ರೀತಿಯಲ್ಲಿ ನಮಗೆ ಇರುವಂತಹ ಕೆಲಸಗಳಲ್ಲಿಯೇ ನಾವು ಸಂತೋಷ ಪಡಬೇಕು. ಅಷ್ಟಾವಕ್ರ ಗೀತೆ ಅಂತ ಒಂದುಂಟು. ಆ ಗೀತೆಯಲ್ಲಿ ಒಂದು ಪದ್ಯ, ಒಂದು ಶ್ಲೋಕ ಹೀಗೆ ಹೇಳುತ್ತೆ: ನಿವೃತ್ತಿರಪಿ ಮೂಢಸ್ಯ ಪ್ರವೃತ್ತಿರುಪಜಾಯತೆ ಪ್ರವೃತ್ತಿರಪಿ ಧೀರಸ್ಯ ನಿವೃತ್ತಿ ಫಲಭಾಗಿನಿ. ಈ ಎರಡು ಲೈನಿನ ಅರ್ಥ ಇಷ್ಟೊತ್ತವರೆಗೆ ನಾವು ಹೇಳಿಕೊಡುವ ಅದೇ. ಮೂಢನಾದವನ ನಿವೃತ್ತಿ ಇದೆಯಲ್ಲ, ಮೂಢನಾದವನು ತಾನು ಪ್ರವೃತ್ತಿ ನಿವೃತ್ತಿ ಅಂತ ಎರಡು. ನಿವೃತ್ತಿ ಅಂತ ಹೇಳಿದ್ರೆ ಒಳಗಡೆಗೆ ಹೋಗುವುದು, ಪ್ರವೃತ್ತಿ ಅಂತ ಹೇಳಿದ್ರೆ ಹೊರಗಡೆಗೆ ಬರುವುದು. ಮೂಢನಾದವನು ಸರಿಯಾದ ರೀತಿಯಲ್ಲಿ ನಿವೃತ್ತಿ ಎನ್ನುವುದನ್ನು ಏನು ಅಂತ ತಿಳ್ಕೊಳ್ಳದೆ ನಾನು ಒಳಗಡೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅವನಿಗೆ ಪ್ರವೃತ್ತಿಯೇ ಅಲ್ಲಿ ಉಂಟಾಗುತ್ತೆ ಹೊರತು ನಿವೃತ್ತಿ ಉಂಟಾಗುವುದಿಲ್ಲ. ಅದು ಆಗಬೇಕಾದ್ರೆ ಆಧ್ಯಾತ್ಮಿಕವಾಗಿ ಒಳಗಡೆಗೆ ನಮಗೆ ಮನಸ್ಸು ಅರಳಿರಬೇಕು. ಎರಡು ಕೋಣೆಯ ಮಾಡು ನೀನೀ ಮನದ ಆಲಯದ ಒಳಗೆ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೆ ಮೌನದೊಳ ಕೋಣೆಯೊಳು ಶಾಂತಿಯಲಿ, ವರ ಯೋಗ ಸೂತ್ರವದು ನಮಗೆ. ಆ ರೀತಿಯಲ್ಲಿ ನಿವೃತ್ತಿರಪಿ ಮೂಢಸ್ಯ ಪ್ರವೃತ್ತಿ ಉಪಜಾಯತೆ ಪ್ರವೃತ್ತಿರಪಿ ಧೀರಸ್ಯ. ಧೀರನಾದವನು ಕೆಲಸ ಮಾಡ್ತಾನೇ ಇದ್ದರೂ ಕೂಡ, ಧೀರ ಅಂತ ಹೇಳಿದ್ರೆ ಒಬ್ಬ ಆಧ್ಯಾತ್ಮಿಕವಾಗಿ ಅರಳಿರುವವನು, ಪ್ರಬುದ್ಧತೆಗೆ ಬಂದವನು, ಅವನಿಗೆ ನಿವೃತ್ತಿ ಫಲಭಾಗಿನಿ. ಆ ರೀತಿಯಲ್ಲಿ ಅವನಿಗೆ ಎರಡೂ ಒಂದೇ ಆಗಿಬಿಡ್ತದೆ. ಆ ರೀತಿಯಲ್ಲಿ ನಾವು ಈ ಅಕರ್ಮಯಃ ಪಶ್ಯೇತು ಅಕರ್ಮಣಿ ಚ ಕರ್ಮಯಃ ಎನ್ನುವಂತಹ ಮಾತನ್ನು ನಾವು ತಿಳ್ಕೊಳ್ಬೇಕು. ಕೆಲಸ ಯಾವ ಕೆಲಸವೂ ಕೂಡ ಸಂತೋಷದಿಂದ ಮಾಡಬೇಕು ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯನ್ನು ಸ್ವಾಮೀಜಿಯವರೇ ಕೊಡ್ತಾರೆ. ಇನ್ನೊಂದು ಕಡೆ ತಾಯಿ ಮಗುವಿಗೆ ಜ್ವರ ಬಂದಿದೆ ಅಂತ ಇಟ್ಕೊಳ್ಳೋಣ. ತಾಯಿ ಇಡೀ ರಾತ್ರಿ ಆ ಮಗುವಿನ ಪಕ್ಕದಲ್ಲಿ ಕೂತ್ಕೊಂಡು ಆ ಮಗುವಿನ ಆರೈಕೆ ಮಾಡ್ತಾಳೆ. ಇಡೀ ರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ನೋಡದೆ ಮಗುನ ಅಂತ ಹೇಳ್ತಾರೆ ಕೆಲವರು. ಆ ರೀತಿಯಲ್ಲಿ ಆದರೆ ಆ ತಾಯಿಗೆ ಸ್ವಲ್ಪವೂ ಸುಸ್ತಾಗಿರೋದಿಲ್ಲ. ಅಷ್ಟು ಸಂತೋಷದಿಂದ, ಅಷ್ಟು ಮುಚ್ಚಟೆಯಿಂದ, ಅಷ್ಟು ಮಮಕಾರದಿಂದ, ಅಷ್ಟು ಪ್ರೀತಿಯಿಂದ ಮಾಡಿರ್ತಾಳೆ. ನಮ್ಮ ಕೆಲಸವೆಲ್ಲ ಆ ರೀತಿಯಲ್ಲಿ ಆಗಬೇಕು. ಅವಳಿಗದು ಸುಸ್ತು ಅಂತ ಅನಿಸೋಲ್ಲ, ಅವಳಿಗದು ಬೋರ್ ಅಂತ ಅನಿಸೋಲ್ಲ. ಈ ಬೋರ್ ಅನ್ನುವ ಪದ ಇದೆ ನೋಡಿ, ಈ ಬೋರ್ ಅನ್ನುವ ಪದವೇ ಇಲ್ಲ. ಬೋರ್ ಅನ್ನುವ ಪದ ಇದೆ, ಬೋರ್ ಡಮ್ ಅನ್ನುವ ಪದ ಇಲ್ಲ ಅಂತ ಹೇಳ್ತಾರೆ ಸ್ವಾಮೀಜಿಯವರು. ಬೋರ್ ಡಮ್ ಅಂತ ಹೇಳೋದು ಇತ್ತೀಚೆಗೆ ಬಹಳ ಜನಪ್ರಿಯವಾಗಿರುವಂತಹ ಒಂದು ಪದ. ರಂಗನಾಥಾನಂದಜಿಯವರು ಹೇಳ್ತಾರೆ, ಈ ಬೋರ್ ಡಮ್ ಎನ್ನುವ ಪದ ಎಲ್ಲೂ ಇಲ್ಲ. ನಾನು ಈ ಪದ ನನ್ನ ಕಿವಿಗೆ ಬಿದ್ದಾಗ ಡಾಕ್ಟರ್ ಜಾನ್ಸನ್ ಡಿಕ್ಷನರಿಯನ್ನು ತರಿಸಿಬಿಟ್ಟು ನ್ಯೂಯಾರ್ಕಿಗೆ ಹೋದಾಗ ಬಿ ಅಕ್ಷರದ ಅಡಿಯಲ್ಲಿ ಈ ಬೋರ್ಡಮ್ಗಾಗಿ ಹುಡುಕಾಡಿದೆ. ಎಲ್ಲೂ ಕೂಡ ನಮಗೆ ಆ ಬೋರ್ಡಮ್ ಅನ್ನೋದು ಸಿಕ್ಕಲೇ ಇಲ್ಲ. ಅದು ಹೊಸದಾಗಿ ಕಾಯಿನ್ ಮಾಡಿರೋದು. ಅದರಿಂದ ಬೋರ್ ಅನ್ನುವ ಆ ಪ್ರವೃತ್ತಿ ನಮಗೆ ಬರಬಾರ್ದು ಕೆಲಸದ ವಿಚಾರದಲ್ಲಿ. ಅಯ್ಯೋ ಇದ್ದದ್ದೇ ದಿವಸ ಹಾಗೆ ಇದ್ದದ್ದೇ ಅಂತ ನಾವೇನಾದರೂ ಹೇಳಿದ್ರೆ ಮನೆಯಲ್ಲಿ ನಮಗೆ ಹೊತ್ತಿಗೆ ಮಾಡಿ ಹಾಕ್ತಾರಲ್ಲ, ಅವರು ಏನು ಹೇಳಬೇಕು? ಅವರಿಗೆ ಹೇಳಲಿಕ್ಕೆ ಅವರಿಗೆ ಉತ್ತರ ಕೊಡಲಿಕ್ಕೆ ಏನಾದರೂ ಉತ್ತರ ಇದೆಯಾ ನಮ್ಮಲ್ಲಿ? ಇಲ್ಲ. ಅವರು ಯಾವ ಸಂತೋಷದಲ್ಲಿ ಮಾಡ್ತಾರೋ ಅದೇ ಸಂತೋಷದಲ್ಲಿ ನಾವು ನಮ್ಮ ಎಲ್ಲ ಕೆಲಸಗಳನ್ನೂ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ ಸ್ವಾಮೀಜಿಯವರು. ಆ ರೀತಿಯಲ್ಲಿ ಇನ್ನೂ ಕೆಲವರು ಇರ್ತಾರಂತೆ, ಅವರಿಗೆ ಎಲ್ಲೋ ಕೆಲಸ ಮಾಡ್ತಾ ಇದ್ದೀನಿ ಅಂಥೇಳಿ ತೋರಿಸಿಕೊಳ್ಳುವಂತಹ ಒಂದು ಮನೋಭಾವ ಅವರಿಗೆ. ಡಾಕ್ಟರ್ ರಾಧಾಕೃಷ್ಣನ್ ಅವರು ಈ ಮಾತನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಒಂದು ಕಡೆ ಡೆಲ್ಲಿ ಒಳಗೆ ಸೆಕ್ರೆಟರಿಯೇಟು ಮತ್ತು ಸರ್ಕಾರಿ ದೊಡ್ಡ ಅಟ್ಮಾಸ್ಫಿಯರ್ ಇರುತ್ತಲ್ಲ, ಅಲ್ಲೆಲ್ಲ ಕೆಲವರು ಇರ್ತಾರಂತೆ, ಪುರುಷರು ಮತ್ತು ಆಧುನಿಕ ಮಹಿಳೆಯರು. ಅವರು ಸ್ವಾಮೀಜಿ ಹೇಳ್ತಾರೆ, ಪುರುಷರಿಗಿಂತ ಆಧುನಿಕ ಮಹಿಳೆಯರಿಗೆ ನಾನು ಒತ್ತು ಕೊಡ್ತೀನಿ ಅಲ್ಲಿ ಅಂತ ಹೇಳ್ಬಿಟ್ಟು. ಅವರು ಸುಮ್ಮನೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡಿಕೊಂಡು ತಿರುಗ್ತಾ ಇರ್ತಾರಂತೆ. ಏನೇನೋ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ತೋರಿಸಿಕೊಡ್ದು. ಅವ್ರು ಹೇಳ್ತಾರೆ ಸ್ವಾಮೀಜಿಯವರು, ಅವರನ್ನು ಕೇಳಿ ನೀವು, ಅವರಿಗೆ ಮುಖ್ಯವಾಗಿ ಇರುವುದು ಒಂದೇ ಉದ್ದೇಶ. ಎಲ್ಲೆಲ್ಲಿ ದೊಡ್ಡ ಮನುಷ್ಯರು ಡಿಗ್ನಿಟರೀಸು ಇವರು ಬರ್ತಾರೋ ಅಲ್ಲಿ ಹೇಗಾದರೂ ಮಾಡಿ ಅವರ ಜೊತೆಯಲ್ಲಿ ಒಂದು ಭಾವಚಿತ್ರಕ್ಕೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ತಮ್ಮ ಮುಖ ಪ್ರದರ್ಶನ ಆಗಬೇಕು ಅನ್ನೋದೊಂದೇ ಅವರ ಅಂತರಾಳದಲ್ಲೇ ಇರ್ತದೆ. ಅದಕ್ಕಿಂತ ಹೆಚ್ಚಿಗೆ ಏನೂ ಇರುವುದಿಲ್ಲ. ಅವರಿಗೆ ಯಾವ ದೇವರಲ್ಲೂ ನಂಬಿಕೆ ಇಲ್ಲ, ಯಾವ ಧರ್ಮದಲ್ಲೂ ನಂಬಿಕೆ ಇಲ್ಲ,
ಯಾವುದೇ ರೀತಿಯ ಇನ್ನೊಬ್ಬ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವುದರಲ್ಲೂ ನಂಬಿಕೆ ಇಲ್ಲ. ಹಾಗಾದರೆ ಅವರಿಗೆ ನಂಬಿಕೆ ಯಾವುದು? ಅವರೇ ಹೇಳುವಂತೆ ಗೋಯಿಂಗ್ ಅಬೌಟ್ ಡೂಯಿಂಗ್ ಗುಡ್. ಬಹಳ ಸುಂದರವಾದ ಎರಡು ಪದಗಳನ್ನು ರಾಧಾಕೃಷ್ಣನ್ ಹೇಳಿರೋದಿದು. ಗೋಯಿಂಗ್ ಅಬೌಟ್ ಡೂಯಿಂಗ್ ಗುಡ್, ಒಳ್ಳೆಯದನ್ನು ಮಾಡುತ್ತಾ ಓಡಾಡುವುದರಲ್ಲಿ ಮಾತ್ರ ಅವರಿಗೆ ನಂಬಿಕೆ. ಆದರೆ ಸ್ವಲ್ಪ ಹತ್ತಿರದಿಂದ ನೀವು ಅವರನ್ನು ಪರಿಶೀಲಿಸಿದ್ದೇ ಆದರೆ ಅದು ಒಳ್ಳೆಯದು ಮಾಡುವುದಕ್ಕಿಂತ ಓಡಾಡುವುದೇ ಹೆಚ್ಚಾಗಿರುತ್ತದೆ. ಅಲ್ಲಿ ಇಟ್ ಈಸ್ ಮೋರ್ ಗೋಯಿಂಗ್ ಅಬೌಟ್ ದ್ಯಾನ್ ಡೂಯಿಂಗ್ ಗುಡ್. ಆ ರೀತಿಯಲ್ಲಿ ಆದ್ದರಿಂದ ನಮ್ಮ ಕೆಲಸ ಹಾಗಾಗಬಾರ್ದು. ಹಾಗೆ ಆದರೆ ಅದು ಕರ್ಮದಲ್ಲಿ ಅಕರ್ಮವನ್ನು ನೋಡುವುದಾಗಲಿ ಅಕರ್ಮದಲ್ಲಿ ಕರ್ಮವನ್ನು ಮಾಡುವುದಾಗಲಿ ಆಗುವುದಿಲ್ಲ. ನಾವು ಎಲ್ಲೂ ಕೂಡ ಒಂದೇ ರೀತಿಯಲ್ಲಿ ನಲಿವಿನಿಂದ ಕೆಲಸ ಮಾಡುವಂತಹ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಅದು ಈ ಶ್ಲೋಕದ ಮುಖ್ಯವಾದಂತಹ ಒಂದು ಭಾವ. ಅದರ ಮುಂದಿನ ಶ್ಲೋಕ ಹೇಳುತ್ತೆ, ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿದಗ್ಧ ಕರ್ಮಾಣಃ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮ್ ಆಹುಃ ಪಂಡಿತಂ ಬುಧಾಃ. ಯಸ್ಯ ಯಾರ, ಎಲ್ಲ ಸಮಾರಂಭಾಃ ಅಂತ ಹೇಳಿದ್ರೆ ಸಾಂಪ್ರದಾಯಿಕವಾದಂತಹ ಭಾಷ್ಯಗಳ ನೆಲೆಯಲ್ಲಿ ನೋಡಿದಾಗ ಪ್ರತಿಯೊಬ್ಬನಿಗೂ ಅವನವನದ್ದೇ ಆದ ವರ್ಣಾಶ್ರಮಗಳಿಗೆ ವಿಹಿತವಾದಂತಹ ರೀತಿಯಲ್ಲಿ ಮಾಡುವ ನಿತ್ಯ ನೈಮಿತ್ತಿಕ ಕಾರ್ಯಗಳು, ದಾನ ಧರ್ಮ ಯಜ್ಞ ತಪಸ್ಸು ಇತ್ಯಾದಿಗಳು. ಆದರೆ ನಾವು ಇಲ್ಲಿ ಬರೀ ಹಾಗೆ ತಗೊಂಡ್ರಾಗೋದಿಲ್ಲ. ಯಸ್ಯ ಸರ್ವೇ ಸಮಾರಂಭಾಃ ಅಂತ ಹೇಳಿದ್ರೆ ನಾವು ಏನು ಕೆಲಸ ಮಾಡಿದ್ರೂ ಕೂಡ ನಮ್ಮ ಜೀವನದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಕಾಮ ಸಂಕಲ್ಪ ವರ್ಜಿತಾಃ, ಕಾಮ ಸಂಕಲ್ಪದಿಂದ ಬಿಡಿಸ್ಕೊಂಡಿರಬೇಕು. ಯಾವ ಕೆಲಸ ಮಾಡಿದ್ರೂ ನನ್ನ ವೈಯಕ್ತಿಕ ಹಿತಾಸಕ್ತಿ ಏನಿದೆ ಅನ್ನೋದನ್ನು ದೂರ ಇಟ್ಟಿರಬೇಕು. ಈಗ ಹಿತಾಸಕ್ತಿ ಇಟ್ಟುಕೊಂಡು ನಾವು ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಯಾವುದೇ ರೀತಿಯ ಒಳ್ಳೆಯ ಕೆಲಸ ಆಗುವುದಿಲ್ಲ. ಅವನ ಉದ್ದೇಶವೇ ಬೇರೆ ಇರ್ತದೆ. ಆ ದೃಷ್ಟಿಯಲ್ಲಿ ಯಾವನ ಕರ್ಮಗಳೆಲ್ಲ ಕಾಮ ಮತ್ತು ಸಂಕಲ್ಪ, ಇದನ್ನೇ ಸಾಮಾನ್ಯವಾಗಿ ಧಾರ್ಮಿಕ ಕಾರ್ಯಕ್ರಮಗಳ ಪ್ರಾರಂಭದಲ್ಲಿ ನಾವು ಸಂಕಲ್ಪ ಅಂತ ಮಾಡ್ತೀವಿ ಅಲ್ವಾ. ಆ ಸಂಕಲ್ಪವನ್ನು ಮಾಡಿದಾಗ ಏನು ಅಂತ ಹೇಳ್ತೀವಿ? ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಅಷ್ಟ ಐಶ್ವರ್ಯಾಭಿವೃದ್ಧ್ಯರ್ಥಂ ಇಷ್ಟ ಕಾಮ್ಯಾರ್ಥ ಫಲ. ಶಬ್ದಗಳು ಬೇಕಾದಷ್ಟು ಪುಂಖಾನುಪುಂಖವಾಗಿ ಸೇರಿಸ್ತಾ ಹೋಗ್ಬೋದು. ಸರಿ, ಅಷ್ಟನ್ನೇ ಹೇಳಿಬಿಟ್ಟು ಕರ್ಮ ಮುಗಿತು ಅಂತ ಹೇಳುವಂಥವರು ಇದ್ದಾರೆ ಇವಾಗ. ಅದನ್ನು ಕೇಳ್ತಾ 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 ಯಜಮಾನನಿಗೆ ಬಹಳ ಖುಷಿಯಾಗಿ ಹೋಗುತ್ತೆ, ಪೂಜೆ ಮಾಡೋದನ್ನು ಮರೆತು ಬಿಡ್ತಾರೆ. ಇದು ಇವತ್ತಿನ ಸಂದರ್ಭದಲ್ಲಿ ಬರ್ತಾ ಇರುವಂತಹ ಒಂದು ಪ್ರವೃತ್ತಿ. ಆದರೆ ಹಾಗಲ್ಲ, ಅಲ್ಲೂ ಕೂಡ ನಾವು ಪರಮೇಶ್ವರ ಪ್ರೀತ್ಯರ್ಥಂ ಅನ್ನುವ ಒಂದೇ ಪದವನ್ನು ಹೇಳಬೇಕು, ಬೇರೆ ಯಾವ ಸಂಕಲ್ಪಗಳೂ ಇರಬಾರ್ದು. ಹಾಗೆಯೇ ಹೊರಗಡೆಗೆ ಬಂದಾಗ ನಮ್ಮ ಸಾರ್ವಜನಿಕ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ ಏನೇನು ಕೆಲಸ ಮಾಡ್ತೀವೋ ಆ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಕಾಮ ಮತ್ತು ಸಂಕಲ್ಪಗಳನ್ನು ನಾವು ಇಟ್ಟುಕೊಂಡು ಕೆಲಸ ಮಾಡಬಾರ್ದು. ಇದರಿಂದ ಲೋಕಕ್ಕೇನಾದರೂ ಆಗಬಹುದಾ? ಇದರಿಂದ ಸಾರ್ವಜನಿಕರಿಗೆ ಏನಾದರೂ ಹಿತವಾಗಬಹುದಾ? ಯಾವಾಗ ಆ ದೃಷ್ಟಿ ಎಲ್ಲಿದೆ? ಅದು ಚಿಕೀರ್ಷು ಲೋಕಸಂಗ್ರಹಂ ಹೇಳ್ಕೊಂಡು ಬಂದ್ವಲ್ವ ನಾವು. ಲೋಕಸಂಗ್ರಹ ಅನ್ನುವ ಪದವನ್ನು, ಚಿಕೀರ್ಷು ಲೋಕಸಂಗ್ರಹವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲಸ ಮಾಡುವ ಮನೋಭಾವ ಇರುವಾಗ ಈ ಕಾಮ ಸಂಕಲ್ಪ ಬುದ್ಧಿ ಬರೋದೇ ಇಲ್ಲ. ಅದನ್ನು ಕೃಷ್ಣ ಹೇಳ್ತಾನೆ, ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ. ಜ್ಞಾನವೆಂಬ ಅಗ್ನಿಯಿಂದ ಅವನು ಕರ್ಮವನ್ನೇ ಸುಟ್ಟು ಬಿಟ್ಟಿದ್ದಾನೆ. ಕರ್ಮವನ್ನು ಸುಟ್ಟು ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅರ್ಥ ಏನು? ಸಾಮಾನ್ಯವಾಗಿ ಸುಟ್ಟ ಮೇಲೆ ಏನಾಗುತ್ತೆ? ಹಸಿತನ ಇರುವುದಿಲ್ಲ. ಹಸಿ ಇದ್ದರೆ ಏನಾಗುತ್ತೆ? ನೀವು ಒಂದು ಗಿಡ ಇದೆ, ಹಸಿಯಾಗಿರುವ ಒಂದು ಟೆಂಕೆಯನ್ನು ಮುರಿದುಕೊಂಡು ಹೋಗಿ ಇನ್ನೊಂದು ಕಡೆ ಅದನ್ನು ನೆಟ್ಟರೆ ಅಲ್ಲಿ ಅದು ಮತ್ತೆ ಚಿಗುರುತ್ತೆ. ಅದೇ ಒಣಗಿ ಹೋಗಿರುವಂತಹ ಒಂದು ಗಿಡದ ಟೊಂಗೆಯನ್ನು ಬೇರೆ ಕಡೆ ನೆಟ್ಟರೆ ಅದು ಮತ್ತೆ ಬರುತ್ತಾ? ಇಲ್ಲ. ಆ ರೀತಿಯಲ್ಲಿ ನಮ್ಮ ಕರ್ಮಗಳಲ್ಲಿ ಆ ಕಾಮ ಸಂಕಲ್ಪ ಇಲ್ಲದೇ ಇರೋದರಿಂದ ಕರ್ಮಗಳೆಲ್ಲ ಹುರಿದ ಭತ್ತದಂತೆ ಆಗಿ ಅರಳಾಗಿರುತ್ತೆ, ಅವಲಕ್ಕಿ ಆಗಿರುತ್ತೆ. ಅವಲಕ್ಕಿ ಯಾವ ರೀತಿಯ ಅವಲಕ್ಕಿ? ಕುಚೇಲ ಕೃಷ್ಣನ ಹತ್ರ ತಗೊಂಡು ಹೋದ ನೋಡಿ, ಆ ರೀತಿಯ ಅವಲಕ್ಕಿ ಆಗಿರುತ್ತೆ. ಆ ಅವಲಕ್ಕಿಯಿಂದ ಅವನಿಗೆ ಏನು ಫಲ ಸಿಕ್ತು?
ಮೋಕ್ಷ ಸಾಮ್ರಾಜ್ಯ ಲಕ್ಷ್ಮಿಯೇ ಸಿಕ್ಕಿಬಿಡ್ತು. ಭರ್ಜಿತ ಕ್ವಥಿತ ಧಾನ ಪುನರ್ಬೀಜಾಯ ನೇಷ್ಯತೆ. ಭರ್ಜಿತ ಅಂತ ಹೇಳಿದ್ರೆ ಕುಟ್ಟಿರುವುದು, ಕ್ವಥಿತ ಅಂತ ಹೇಳಿದ್ರೆ ಕೇರಿರುವುದು. ಭತ್ತವನ್ನು ನೆನೆಸಿ ಹಿಂದಿನ ರಾತ್ರಿ ಇಡೀ ಬೇಯಿಸಿ ಮಾರನೇ ದಿವಸ ಅದನ್ನು ಚೆನ್ನಾಗಿ ಕುಟ್ಟಿ ಕೇರಿ ಶುದ್ಧ ಮಾಡಿದಾಗ ನಮಗೆ ಅವಲಕ್ಕಿ ಸಿಗುತ್ತೆ. ಅಂತಹ ಅವಲಕ್ಕಿ ಆಗಿ ಬಿಡಬೇಕು ನಾವು. ಆವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅಂತಹ ಅವಲಕ್ಕಿ ಆದವನು ಅವ ಲಕ್ಕಿ ಆಗ್ತಾನೆ ಕೃಷ್ಣನ ಹತ್ರಕ್ಕೆ ಹೋಗಲಿಕ್ಕೆ ಅಲ್ವಾ. ಅಂಥವನನ್ನು ಕೃಷ್ಣ ನೀ ಬಾಯಲ್ಲಿ ಕೂತ್ಕೋ ಅಂತ ಹೇಳ್ತಾನಂತೆ. ಆ ರೀತಿಯಲ್ಲಿ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ. ಒಂದು ಡಿ ವಿ ಯವರ ಒಂದು ಪದ್ಯ ಬಹಳ ಸುಂದರವಾದದ್ದು ಹೇಳಿಕೊಂಡಿದ್ದೀವಿ. ತೋಯಿಸುತ್ತ ಬೇಯಿಸುತ್ತ ಹೆಚ್ಚುತ್ತ ಕೊಚ್ಚುತ್ತ ಕಾಯಿಸುತ್ತ ಕರಿಯುತ್ತ ಹುರಿಯುತ್ತ ಸುಡುತ್ತ ಈ ಅವನಿ ಒಲೆಯೊಳು ಎಮ್ಮಯ ಬಾಳನು ಅಟ್ಟು ವಿಧಿ ಬಾಯ ಚಪ್ಪರಿಸುವ. ಈ ಅವನಿ ಅಂದರೆ ಸಂಸಾರ. ಸಂಸಾರವೆಂಬ ಒಲೆಯಲ್ಲಿ ನಮ್ಮ ವ್ಯಕ್ತಿಗತವಾದಂತಹ ಕುಟುಂಬ ಎನ್ನುವಂತಹ ಪಾತ್ರೆಯಲ್ಲಿ ಹಾಕಿ ಈ ಎಲ್ಲ ಕ್ರಿಯಾಕರ್ಮಗಳಿಂದ ನಮ್ಮನ್ನು ಚೆನ್ನಾಗಿ ಬೇಯಿಸ್ತಾನಂತೆ ಭಗವಂತ. ಹಾಗೆ ಬೆಂದು 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 ಪಕ್ವವಾಗಿದೆಯೋ ಇಲ್ವೋ ಅಂಥೇಳಿ ಕೊನೆಯಲ್ಲಿ ಸುಮ್ಮನೆ ಹೀಗೆ ಮಾಡಿ ಹೀಗೆ ನಾಲಿಗೆಗೆ ಒಂಚೂರು ತಾಗಿಸ್ಕೊಳ್ತಾನಂತೆ. ಓ ಬೆಂದಿದೆ. ಆಗಾಗ ಏನಾಗುತ್ತೆ? ಭರ್ಜಿತ ಕ್ವಥಿತ ಧಾನ. ದಾನ ಅಂದರೆ ಧಾನ್ಯ. ಪುನರ್ಬೀಜಾಯ ನೇಷ್ಯತೆ. ಮತ್ತೆ ಹುಟ್ಟಿ ಬರುವ ಬೀಜವಾಗುವುದಿಲ್ಲ ಅದು. ಆ ರೀತಿಯಲ್ಲಿ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮ್ ಆಹುಹು ಪಂಡಿತಂ ಬುಧಾಹ. ಆ ರೀತಿಯಲ್ಲಿ ಅವನು ಕರ್ಮ ಸಂಕಲ್ಪನಾದರೆ, ಕರ್ಮ ಮಾಡುವವನಾದರೆ, ಕಾಮ ಸಂಕಲ್ಪ ವಿವರ್ಜಿತನಾಗಿ ಜ್ಞಾನಾಗ್ನಿಯಿಂದ ಎಲ್ಲ ಕರ್ಮಗಳನ್ನು ಸುಟ್ಟುಕೊಂಡವನಾದರೆ ಅಂತಹವನನ್ನು ಬುಧಾಹ ತಿಳಿದವರು ಪಂಡಿತ ಎಂಬುದಾಗಿ ಹೇಳ್ತಾರೆ. ಪಂಡಿತ ಅಂತ ಹೇಳಿದ್ರೆ ಆತ್ಮವಿಷಯ ಬುದ್ಧಿ. ಪಂಡ ಆತ್ಮವಿಷಯ ಬುದ್ಧಿ. ಆತ್ಮತತ್ವವನ್ನು ಚೆನ್ನಾಗಿ ಯಾರು ತಿಳಿದಿರ್ತಾರೋ ಅಂತಹವನು ಪಂಡಿತ. ಆ ರೀತಿಯಲ್ಲಿ ಪಂಡಿತ ಅಂತ ಹೇಳಿದ್ರೆ ಷಟ್ಶಾಸ್ತ್ರ ಪಂಡಿತ ಅಂತ ಒಂದು ಮಾತುಂಟು. ಷಟ್ಶಾಸ್ತ್ರ ಪಂಡಿತರಿಗೆ ಏನಾಗಿರುತ್ತೆ ಅಂತ ಕೇಳಿದ್ರೆ ಶಾಲಿನ ಮೇಲೇ ಗಮನ ಇರುತ್ತೆ. ಅದು ಇರಬಾರದು. ಅತ್ಯಂತ ಪ್ರಾಮಾಣಿಕವಾದಂತಹ ಪಂಡಿತರಿಗೆ ಅವರಿಗೆ ಏನೂ ಬೇಕಾಗುವುದಿಲ್ಲ. ವೈದ್ಯನಾಥೇಶ್ವರನ ವಿಚಾರವಾಗಿ ಒಂದು ಮಾತುಂಟು. ನಾವು ರುದ್ರದಲ್ಲಿ ಅದ್ಯ ಪ್ರಥಮೋ ದೈವ್ಯೋ ಅಧ್ಯವೋ ಜದದಿ ವಕ್ತ ಪ್ರಥಮೋ ದೈವ್ಯೋ ಭಿಷಕೋ ಅಂತ ಹೇಳ್ಕೊಳ್ತೀವಿ ಅಲ್ವಾ. ರುದ್ರದ ಮೊದಲನೆಯ ಶ್ರೀರುದ್ರವನ್ನು ಹೇಳ್ಕೊಳ್ತೀರಲ್ಲ ನೀವೆಲ್ಲ. ಅದರಲ್ಲಿ ಈಶ್ವರನಿಗಿಂತ ದೊಡ್ಡ ವೈದ್ಯ ಇನ್ನಿಲ್ಲ ಅನ್ನುವಂತಹ ಒಂದು ಮಾತು. ಜಗತ್ತಿನ ಪ್ರಥಮ ವೈದ್ಯ ಸರ್ಜನ್ ಯಾರು ಅಂತ ಕೇಳಿದ್ರೆ ಈಶ್ವರ. ಯಾಕೆಂದರೆ ಪಾರ್ವತಿ ನಿರ್ಮಾಣ ಮಾಡಿದಂತಹ ಆ ಮಗುವಿನ ತಲೆಯನ್ನು ಕತ್ತರಿಸಿ ಆಮೇಲೆ ಎಲ್ಲೋ ಇದ್ದಂತಹ ಆನೆಯ ತಲೆಯನ್ನು ತಂದು ಜೋಡಿಸಿ ನಮಗೆ ಒಬ್ಬ ಗಣಪತಿ ಅನ್ನುವ ಒಂದು ದೇವರನ್ನು ಕೊಟ್ಟ ಅವನು ಮೊದಲಿಗೆ. ಆದ್ದರಿಂದ ಅವನು ಮೊದಲನೆಯ ವೈದ್ಯ ಸರ್ಜನ್. ಅವನು ನಮ್ಮ ಹೃದಯಾಂತರಾಳದಲ್ಲಿ ಇದ್ದಾನೆ. ಈ ನಂಬಿಕೆ ಬರಬೇಕು ರುದ್ರ ಹೇಳುವಾಗ. ರುದ್ರದ ಕೊನೆಯ ಅನುವಾಕದಲ್ಲಿ ಹೇಳ್ತದೆ, ಸ್ತುಹಿ ಶ್ರುತಂಗರ್ತ ಸದಂ ಯುವಾನಂ ಮೃಗನ್ನ ಭೀಮಮುಪಹತ್ಮುಗ್ರಂ. ಶ್ರುತಂ ಕೇಳಿಲ್ಲವೇ? ಶ್ರುತಿ ಹೇಳುವುದನ್ನು ಸ್ತುಹಿ ಶ್ರುತಂ ನೀವು ಕೇಳಿಲ್ಲವೇ ಅಂತ ಹೇಳಿ ಋಷಿ ಕೇಳ್ತಾನೆ ಅಲ್ಲಿ. ಸ್ತುಹಿ ಶ್ರುತಂ ಗರ್ತ ಸದಂ ಮೃಗನ್ನ ಭೀಮಂ ಉಪಹತ್ನುಂ ಉಗ್ರಂ. ಅತ್ಯಂತ ಯುವಕನಾದ, ಭೀಮಕಾಯನಾದ, ಪರಿಹರಿಸಲು ಸಾಧ್ಯವೇ ಇಲ್ಲದಷ್ಟು ಶಕ್ತಿವಂತನಾದ ಒಬ್ಬ ನವನವೋನ್ಮೇಷಶಾಲಿಯಾದಂತಹ ಯುವಕ ನಿಮ್ಮ ಒಳಗಡೆಗೆ ಇದ್ದಾನೆ ಅಂತ ಹೇಳುವುದನ್ನು ನೀವು ಕೇಳಿಲ್ಲವೇ ಅಂತ ಕೇಳ್ತಾರೆ. ಅಂದರೆ ಭಗವಂತ ಇಲ್ಲಿ ಇದ್ದಾನೆ ಎನ್ನುವ ಭಾವನೆ ನಮಗೆ ಬರಬೇಕು ಆ ಮಂತ್ರ ಹೇಳಿಕೊಂಡಾಗ. ಆ ಭೀಮಕಾಯನಾದ ರುದ್ರ, ಭೀಮನಾಮಕ ರುದ್ರ ಅಂತ ಹೇಳಿ ಸಾಮಾನ್ಯವಾಗಿ 70ನೇ ವರ್ಷಕ್ಕೆ ಒಂದು ಶಾಂತಿ ಅಂತ ಮಾಡ್ಕೊಳ್ತಾರೆ ಸಾಮಾನ್ಯವಾಗಿ ಸಂಪ್ರದಾಯದಲ್ಲಿ ಇರುವವರು. ಆ ಶಾಂತಿಗೆ ಹೆಸರು ಭೀಮರಥ ಶಾಂತಿ ಅಂತ ಹೇಳಿ. ಆ ಭೀಮ ಯಾರು ಅಂತ ಕೇಳಿದ್ರೆ ಭೀಮನಾಮಕ ಕಾಲಪುರುಷ. ಅವನು ನಮ್ಮ ಒಳಗೇ ಇದ್ದಾನೆ.
ಶಾಂತಿ ಬೇಕಾಗಿಲ್ಲ ಆ ಭಾವ ನಮಗೆ ಒಳಗಡೆ ಬಂದರೆ. ಇದು ಎಂಥವರಿಗೆ ಬಂದಿರುತ್ತೆ ಅಂತ ಹೇಳಿದರೆ ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ಕಲ್ತ್ಕೊಳ್ಬೇಕಾಗಿಲ್ಲ. ಸುಧಾಮೂರ್ತಿಯವರು ಒಮ್ಮೆ ಅವ್ರದ್ದೊಂದು ಗ್ರಂಥದಲ್ಲಿ ಅವರು ಪುಸ್ತಕಗಳನ್ನು ಬರೀತಾರೆ, ತಾವೆಲ್ಲ ನೋಡಿರ್ಬೋದು ಅವ್ರ ಪುಸ್ತಕಗಳನ್ನು. ಒಂದು ಪುಸ್ತಕದಲ್ಲಿ ಅವರು ಒಂದು ಸಂದರ್ಭವನ್ನು ಹೇಳ್ತಾರೆ. ಅವರೊಂದು ಸಾರಿ ಊಟಿಗೆ ಹೋಗಿದ್ರಂತೆ, ಯಾವುದೋ ಸ್ನೇಹಿತರ ಮದುವೆ, ಮಗನದೋ ಮದುವೆಗೆ ಇನ್ನೊಬ್ಬ ಸ್ನೇಹಿತರ ಜೊತೆಗೆ ಹೋಗಿದ್ದರು. ಸರಿ, ಕಾರ್ನಲ್ಲಿ ಹೋಗಿದ್ದರು. ಊಟಿಯಲ್ಲಿ ಮದುವೆ ಸಮಾರಂಭ ಎಲ್ಲ ಮುಗೀತು. ಸರಿ, ಊಟ ಮಾಡಿಕೊಂಡು ಬೆಂಗಳೂರಿಗೆ ಹೋಗ್ಬಿಡೋಣ ಕತ್ಲೆ ಆಗೋದ್ರೊಳಗೆ ಅಂತ ಹೇಳಿಬಿಟ್ಟು ಹೊರಟ್ರಂತೆ. ಹೊರಟು ಸುಮಾರು ದೂರ ಬಂದಿದ್ದಾರೆ. ಕಾಡಿನ ಪ್ರದೇಶ, ಅದು ರಸ್ತೆ, ಬಟ್ ಅಕ್ಕಪಕ್ಕ ಎಲ್ಲ ಘೋರವಾದ ಕಾನನವೇ. ಸರಿ, ಇವರಿಗೆ ಮಳೆ ಬರುವ ಸೂಚನೆ ಕಾಣ್ತಂತೆ. ಈ ಸಂದರ್ಭದಲ್ಲಿ ನಾವೇನಾದರೂ ರಸ್ತೆ ಒಳಗೆ ಸಿಗಾಕೊಂಡ್ಬಿಟ್ರೆ ಮಳೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಡ್ರೈವರಿಗೆ ಮುಂದೆ ಹೋಗುವುದು. ಇಲ್ಲಿ ಎಲ್ಲಾದರೂ ಒಂದು ಸ್ವಲ್ಪ ಆಸರೆ ಇದೆಯಾ ನೋಡಪ್ಪ, ಒಂದು ಸ್ವಲ್ಪ ಹೊತ್ತು ಈ ಮಳೆಯ ವಾತಾವರಣ ಕಮ್ಮಿ ಆದಮೇಲೆ ಹೋಗೋಣ ಅಂತ ಹೇಳಿದಂತೆ ಡ್ರೈವರ್ಗೆ. ಡ್ರೈವರು ಹಾಗೆ ಹೋಗ್ತಾ ಹೋಗ್ತಾ ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಂತೆ. ಸ್ವಲ್ಪ ಕಾಡಿನ ಮಧ್ಯದಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಅಷ್ಟು ದೂರದಲ್ಲಿ ಯಾವುದೋ ಒಂದು ಸಣ್ಣ ಗುಡಿಸಲು ಇದ್ದಂತೆ ಕಾಣ್ತಂತೆ. ಸರಿ, ಆ ಗುಡಿಸಲು ಇಲ್ಲಿ ಯಾವುದೋ ಒಂದು ಗುಡಿಸಲಿನ ತರಹ ಕಾಣ್ತಾ ಇದೆ, ಅಲ್ಲಿ ಹೋಗೋಣ ನಡಿ ಹಾಗಾದರೆ. ಅಲ್ಲಿ ಹೋದ್ರಂತೆ. ಅದು ಒಂದು ಸಣ್ಣ ಗುಡಿ, ದೇವಸ್ಥಾನ. ಸಾಮಾನ್ಯ 5-5:30 ಆಗಿದೆ ಸಂಜೆ. ಸರಿ, ಆ ದೇವಸ್ಥಾನ ಆಯಿತು, ಇಲ್ಲೇ ದೇವಸ್ಥಾನ ಅಲ್ವಾ, ಒಳ್ಳೆಯದಾಯಿತು, ಅಲ್ಲೇ ಹೋಗಿ ಸ್ವಲ್ಪ ಹೊತ್ತು ಇರೋಣ, ಮಳೆ ಕಮ್ಮಿ ಆದ ಆ ಸೂಚನೆ ಕಂಡ ಮೇಲೆ ಇಲ್ಲಿಂದ ಹೊರಡೋಣ ಅಂತ ಹೇಳಿದ್ರಂತೆ. ಹೋದರೆ ಎಣ್ಣೆಯ ದೀಪದ ಬೆಳಕಿನಲ್ಲಿ, ಮಂದವಾದ ಆ ನಂದಾದೀಪದ ಬೆಳಕಿನಲ್ಲಿ ಈಶ್ವರಲಿಂಗ ಅತ್ಯಂತ ತೇಜೋಮಯವಾಗಿ ಪ್ರಸ್ಫುರಿತವಾಗಿ ಪ್ರಕಾಶಮಾನವಾಗಿ ಕಾಣ್ತಾ ಇದೆಯಂತೆ. ನಿರಾಡಂಬರ ಮೂರ್ತಿಯಾಗಿ ಲಿಂಗಕ್ಕೆ ಯಾವ ನಿರ್ಗುಣ ಮತ್ತು ನಿರಾಕಾರತೆ ಇದೆಯೋ ಅದೇ ರೀತಿಯಲ್ಲಿ ಆ ಭಗವಂತ ಅಲ್ಲಿ ಕೂತಿದ್ದ. ಆ ದೇವರು ಪೂಜೆ ಮಾಡಲಿಕ್ಕೆ ಒಬ್ಬರು ಇದ್ದರಂತೆ. ಅಲ್ಲಿ ವಯಸ್ಸಾಗಿತ್ತು, ಅವರಿಗೆ ಸ್ವಲ್ಪ ವಯಸ್ಸಾಗಿತ್ತು. ಇವರು ಹೋದ ಕೂಡಲೇ ಇವರು ಯಾರೂ ಏನು ಅಂತ ನೋಡಲಿಲ್ಲ. ಇವರು ಯಾವ ರೀತಿ ಬಟ್ಟೆ ಉಟ್ಕೊಂಡಿದ್ದಾರೆ, ಏನು ಮಾಡಿದ್ದಾರೆ ಅದು ನೋಡಲಿಲ್ಲ. ತನ್ನ ಕರ್ತವ್ಯಕ್ಕೆ ಅನುಗುಣವಾಗಿ ಪ್ರಾಮಾಣಿಕವಾಗಿ ಪಾರಮಾರ್ಥಿಕ ಬುದ್ಧಿಯಲ್ಲಿ ಪೂಜೆ ಮಾಡಿ ಇವರಿಗೆ ಮಂಗಳಾರತಿ ಕೊಟ್ಟರಂತೆ. ಅಲ್ಲಿ ದೇವರನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಇದನ್ನೆಲ್ಲ ನೋಡ್ತಾ ಇದ್ದಂತಹ ಆ ಸುಧಾಮೂರ್ತಿ ಅವರಿಗೆ ಅನ್ನಿಸ್ತಂತೆ, ಇಷ್ಟು ಘೋರವಾದ ಕಾಡಿನಲ್ಲಿ ಒಂಟಿಯಾಗಿರುವಂತಹ ಈ ದೇವಸ್ಥಾನದಲ್ಲಿ ಈ ವೃದ್ಧರು, ಯಾರೂ ಇಲ್ಲದಂತಹ ಈ ದೇವಸ್ಥಾನದಲ್ಲಿ ಈ ವಯಸ್ಸಿನಲ್ಲೂ ಕೂಡ ಇಷ್ಟೊಂದು ಹೊಟ್ಟೆಪಾಡಿಗಾಗಿ ಕಷ್ಟಪಡ್ತಾ ಇದ್ದಾರಲ್ಲ, ಇವರಿಗೆ ನಾನೇನಾದರೂ ಸಹಾಯ ಮಾಡಬೇಕು. ಯಸ್ಯ ಸರ್ವೇ ಸಮಾರಂಭಾ ಕಾಮ ಸಂಕಲ್ಪವರ್ಜಿತಾ. ಇದೆಲ್ಲ ಶ್ಲೋಕಗಳು ನಮಗೆ ದಿನನಿತ್ಯದ ಜೀವನದಲ್ಲಿ ಈ ಶ್ಲೋಕ ಇದ್ದಾಗ ನಮಗೆ ಅದು ಅರ್ಥವಾಗುತ್ತೆ. ಹೇಗೆ ಹೊರಗಡೆ ಜೀವನದಲ್ಲಿ ಪ್ರವೃತ್ತಿರಪಿ ಧೀರಸ್ಯ ನಿವೃತ್ತಿರುಪಜಾಯತೆ, ಅಷ್ಟಾವಕ್ರ ಗೀತೆ. ಸೊ ಆವಾಗ ಅವರು ಯೋಚನೆ ಮಾಡಿದ್ರಂತೆ, ಇವರಿಗೇನಾದರೂ ಸಹಾಯ ಮಾಡಬೇಕು, ಇರಲಿ ಅಂತ ಹೇಳಿಬಿಟ್ಟು ಒಂದು 500 ರೂಪಾಯಿಯ ನೋಟನ್ನು ಮಂಗಳಾರತಿಯ ತಟ್ಟೆಗೆ ಹಾಕಿದ್ರಂತೆ ಅವರು. ಅದನ್ನು ನೋಡಿ ಆ ವೃದ್ಧರು ಹೌಹಾರಿಬಿಟ್ರಂತೆ. ಹೌಹಾರಿಬಿಟ್ಟು, ಇದ್ಯಾಕೆ ಹೀಗೆ ಹಾಕ್ತಾ ಇದ್ದೀರಿ ನೀವು, ಹೀಗೆಲ್ಲ ಹಾಕಬಾರ್ದು, ನನ್ನ ಜೀವನದಲ್ಲಿ ಫಸ್ಟ್ ಟೈಮು ದುಡ್ಡು ಜಾಸ್ತಿ ಆಯಿತು, ಇಷ್ಟು ಹಾಕಬಾರ್ದು ಅಂತ ಹೇಳಿದ್ದನ್ನು ನಾನು ಕೇಳೇ ಇರಲಿಲ್ಲ, ಮೊದಲ ಬಾರಿಗೆ ನನಗೆ ಆ ಅನುಭವ ಬಂತು ಅಂತ ಹೇಳ್ತಾರೆ ಸುಧಾಮೂರ್ತಿಯವರು. ಇಲ್ಲ, ನಾನು ತಪ್ಪಾಗೇನು ಹಾಕಿಲ್ಲ, ನಾನು ನಿಮಗೆ ಹಾಕಬೇಕು ಕೊಡಬೇಕು ಅನ್ನುವ ನನ್ನ ಸಂಕಲ್ಪದಿಂದ ಇಲ್ಲ, ನಾನು ತಗೊಳ್ಳೋದಿಲ್ಲ. ಹಾಗೆ ಇಲ್ಲಿಗೆ ಬರುವವರೆಲ್ಲ ನನಗೆ ಯಾರೂ ಇಷ್ಟೊಂದು ದುಡ್ಡು ಕೊಟ್ಟೇ ಇಲ್ಲ ಇಲ್ಲಿವರೆಗೆ, ನಾನು ತಗೊಂಡೂ ಇಲ್ಲ, ಅದು ತಗೊಳ್ಳೋದು ನನಗೆ ಸಾಧ್ಯವೂ ಇಲ್ಲ ಅಂದ್ಬಿಟ್ರಂತೆ ಅವರು. ಆವಾಗ ಇವರಿಗೆ ಅನ್ನಿಸ್ತಂತೆ, ಇದು ಇಂತಹ ರೀತಿಯನ್ನು ನಾವು ಬೆಂಗಳೂರು ನಗರದಲ್ಲಿ ನೋಡಲಿಕ್ಕೆ ಸಾಧ್ಯವೇ, ಅಥವಾ ಬೇರೆ ಎಲ್ಲರೂ ಕ್ಷೇತ್ರಗಳಿಗೆ ಹೋದಾಗ ನೋಡಲಿಕ್ಕೆ ಸಾಧ್ಯವೇ ಅಂತ ಅನ್ನಿಸ್ಬಿಟ್ಟು ತೀರ್ಥ ಪ್ರಸಾದ ಎಲ್ಲ ತಗೊಂಡ್ರಂತೆ. ಅದಾದ ಮೇಲೆ ಆ ದುಡ್ಡನ್ನು ಸುಧಾಮೂರ್ತಿ ಅವ್ರ ಕೈಯಲ್ಲೇ ಕೊಟ್ಬಿಟ್ರಂತೆ ಅವರು. ಇಲ್ಲ, ಇದು ತಗೊಳ್ಳೋಕೆ ಸಾಧ್ಯವೇ ಇಲ್ಲ, ನಾನು ತಗೊಳ್ಳೋದಿಲ್ಲ, ಹೆಚ್ಚು ಅಂದರೆ ನೀವು ಬೇಕಾದರೆ ಒಂದು 10 ರೂಪಾಯಿ ಹಾಕಿದ್ರೆ ನಾನು ತಗೊಳ್ತೀನಿ. ಯದೃಚ್ಛಾ ಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರ ಅಂತ ಮುಂದಿನ 2-3 ಶ್ಲೋಕ ಆದಮೇಲೆ ಬರ್ತದೆ. ನಿಜವಾದ ಒಬ್ಬ ಸಾತ್ವಿಕ ಬ್ರಾಹ್ಮಣ್ಯ ಏನು, ಚಾತುರ್ವರ್ಣದಲ್ಲಿ ಬ್ರಾಹ್ಮಣನ ಲಕ್ಷಣಗಳನ್ನು ಹೇಳ್ಕೊಂಡ್ವಿ ನಾವು. ಬ್ರಾಹ್ಮಣ ಹೇಗಿರಬೇಕು ಅನ್ನುವುದಕ್ಕೆ ಇದು ಒಂದು ಉದಾಹರಣೆಯೇ.
ಸೊ ವಾಪಸ್ ಕೊಟ್ಟರಂತೆ. ನೀವು ಹೆಚ್ಚು ಅಂದರೆ 10 ರೂಪಾಯಿ ಕೊಟ್ಟರೆ ತಗೊಳ್ತೀನಿ ನಾನು ಅಂದ್ರಂತೆ. ಸುಧಾಮೂರ್ತಿಯವರಿಗೆ ಏನು ಹೇಳಬೇಕು ಅನ್ನೋದೇ ಅರ್ಥವಾಗಲಿಲ್ವಂತೆ. ಆವಾಗ ಅವ್ರು ಹೇಳಿದ್ರಂತೆ, ಇವರಿಗೆ ಏನಾದರೂ ನಾನು ಸಹಾಯ ಮಾಡಲೇಬೇಕು ಅಂತ ಅವರ ಮನಸ್ಸಿಗೆ ಆಳದಿಂದ ಬಂದುಬಿಡ್ತಂತೆ. ಹಾಗಾಗಿ ನಿಮಗೆ ಬ್ಯಾಂಕ್ ಅಕೌಂಟ್ ಇದೆಯಾ ಅಂತ ಕೇಳಿದ್ರಂತೆ. ಏನು ಬ್ಯಾಂಕು, ಯಾವ ಅಕೌಂಟು ಅಂತ ಕೇಳಿರಂತೆ ಪಾಪ ಅವರು. ಇಲ್ಲ ಇಲ್ಲ, ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಒಂದೊಂದು ಬ್ಯಾಂಕ್ ಅಕೌಂಟ್ ಇರುತ್ತೆ, ಆ ನಂಬರ್ ಕೊಟ್ಟರೆ ನಾನು ನಿಮ್ಮ ನಂಬರಿಗೆ ಸ್ವಲ್ಪ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀನಿ, ನೀವು ನಿಮ್ಮ ವೃದ್ಧಾಪ್ಯದಲ್ಲಿ ನೀವು ಆರಾಮಾಗಿರ್ಬೋದು. ನಾನು ಇವಾಗ ಆರಾಮಾಗಿದ್ದೀನಲ್ಲ, ನನಗೇನು ತೊಂದರೆ ಆಗಿದೆ, ನಾನು ಸಂತೋಷದಲ್ಲಿದ್ದೀನಲ್ಲ. ಹಾಗಲ್ಲ, ನಿಮಗೇನಾದರೂ ಕಾಯಿಲೆ ಕಸಾಲೆ ಇತ್ಯಾದಿಗಳು ಬಂದರೆ ಆವಾಗ ಖರ್ಚಿಗೆ ಬೇಕಾಗ್ತದೆ. ಏನು ನಿಮ್ಮ ಅಮ್ಮ ಅವರು ತಮಿಳಲ್ಲಿ ಮಾತಾಡ್ತಾ ಇದ್ದಿದ್ದು, ಇವ್ರಿಗೆ ತಮಿಳು ಬರ್ತಾ ಇತ್ತು. ಅವ್ರು ಹೇಳಿದ್ರಂತೆ, ಎನ್ನ ಅಮ್ಮ ನಿಂಗೆ சொல்றது, ನೀವು ಹೇಳ್ತಾ ಇರೋದು ಏನು, ನಾನು ಪೂಜೆ ಮಾಡ್ತಾ ಇರೋದು ವೈದ್ಯನಾಥೇಶ್ವರದನ್ನು, ಈ ಈಶ್ವರನ ಸನ್ನಿಧಿ, ಈ ವೈದ್ಯನಾಥೇಶ್ವರ ಸನ್ನಿಧಿ. ನಾನು ಡಾಕ್ಟ್ರ್ ಹತ್ರ ಇದ್ದೀನಿ, ಅಂಥದ್ರಲ್ಲಿ ನನಗೆ ಯಾರು ದುಡ್ಡು ಕೊಡಬೇಕು, ಯಾವ ಡಾಕ್ಟ್ರು ನನಗೆ ಬೇಕು ಅಂದ್ರಂತೆ. ಆವಾಗ ಸುಧಾಮೂರ್ತಿ ಈ ಕಥೆಯನ್ನು ಕೊಟ್ಟು ಹೇಳ್ತಾರೆ, ಹೀಗೂ ಇರ್ತಾರೆ ಜನಗಳು ಅಂತ ಹೇಳೋದು ನನ್ನ ಅನುಭವಕ್ಕೆ ಬಂತು. ಇಲ್ಲಿ ಯಾರು ದೊಡ್ಡವರು ಅಂತ ಹೇಳೋದನ್ನು ನಾವು ಯೋಚನೆ ಮಾಡಬೇಕು. ಇಬ್ಬರೂ ದೊಡ್ಡವರು. ಸುಧಾಮೂರ್ತಿ ಕರ್ಮಯೋಗಿಯಾಗಿ ಸಮಾಜಕ್ಕೆ ಹಿತಕಾರಿಯಾದ ಕೆಲಸ ಮಾಡಬೇಕು ಅಂತ ಹೇಳುವ ರೀತಿಯಲ್ಲಿ ಅವರ ಕರ್ಮಯೋಗಿಯಾದರು. ಆ ವ್ಯಕ್ತಿ ಪ್ರಾಮಾಣಿಕವಾಗಿ ಪಾರಮಾರ್ಥಿಕವಾಗಿ ಭಗವಂತನನ್ನು ನಂಬಿದರೆ ನನಗಿನ್ಯಾವ ನಂಬಿಕೆಯೂ ಬೇಕಾಗಿಲ್ಲ, ಭಗವಂತನಲ್ಲಿ ಇಡುವ ಅನುರಾಗವೇ ಅನುರಾಗಗಳಲ್ಲೆಲ್ಲ ದೊಡ್ಡದು ಅನ್ನುವಂತಹ ನಂಬಿಕೆಯ ಭಕ್ತಿ ಯೋಗಿಯಾದರು. ತಪಸ್ವಿಭ್ಯೋಧಿಕೋ ಯೋಗಿ 6ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ. ಅಲ್ಲಿಗೆ ಮುಗಿಸ್ತಾರೆ ಅವರು. ಆ ರೀತಿಯಲ್ಲಿ ನಮ್ಮ ನಂಬಿಕೆ ಬಲವಾಗಬೇಕು. ತಮಾಹುಹು ಪಂಡಿತಂ ಬುಧಃ, ಅವನು ಪಂಡಿತ, ಷಟ್ಶಾಸ್ತ್ರಗಳನ್ನು ಓದಿದವನು ಮಾತ್ರವೇ ಪಂಡಿತನಲ್ಲ. ಆದ್ದರಿಂದ ನಾವೆಲ್ಲ ಏನು ಅಂದರೆ ನಮಗೆ ಶಾಸ್ತ್ರಗಳು ಹೆಚ್ಚಿಗೆ ಗೊತ್ತಿಲ್ಲ, ನಮಗೆ ದೊಡ್ಡ ದೊಡ್ಡ ಭಾಷ್ಯದ ಕೊಟೇಶನ್ಗಳು ಗೊತ್ತಿಲ್ಲ. ಆದರೆ ನಮ್ಮ ದೈನಂದಿನ ಜೀವನದಲ್ಲಿ ಇಂತಹ ವ್ಯವಹಾರಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ತೀವಿ. ಅಂತಹ ಎಕ್ಸ್ಪೀರಿಯನ್ಸ್ ಎಷ್ಟೋ ಬರುತ್ತೆ ನಮಗೆ. ಆ ಸಮಯದಲ್ಲಿ ನಮಗೆ ಗೀತೆಯ ಒಂದೊಂದು ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾನೆ ಅನ್ನೋದು ಜ್ಞಾಪಕಕ್ಕೆ ಬಂದರೆ ಆವಾಗ ನಮ್ಮ ಗೀತೆಯ ಓದು ಅದಕ್ಕೊಂದು ಸಾರ್ಥಕತೆ, ಒಂದು ಹೆಚ್ಚು ಅರ್ಥವತ್ತಾಗ್ತದೆ ಅನ್ನುವ ಭಾವನಂದು. ಆ ರೀತಿಯಲ್ಲಿ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹುಹು ಪಂಡಿತಂ ಬುಧಾಃ, ಅಂತಹವನನ್ನು ಪಂಡಿತ ಎಂಬುದಾಗಿ ಹೇಳ್ತಾರೆ. 20ನೇ ಶ್ಲೋಕ. ತ್ಯಕ್ತ್ವಾ ಕರ್ಮ ಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣಿ ಅಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. 17ನೇ ಶ್ಲೋಕದಲ್ಲಿ ಹೇಳಿದ ಚಿಂತನೆಯನ್ನೇ ಮತ್ತೆ ಹೇಳ್ತಾ ಇದ್ದಾನೆ. ಕರ್ಮಣಿ ಅಭಿಪ್ರವೃತ್ತೋಪಿ, ಕರ್ಮದಲ್ಲಿಯೇ ಪ್ರವೃತ್ತಿಗೆ ಅಭಿಪ್ರವೃತ್ತಿ, ಅಭಿ ಎನ್ನುವ ಪ್ರತ್ಯಯವನ್ನು ಸೇರಿಸಿದ್ದಾನೆ ಇಲ್ಲಿ. ಕರ್ಮದಲ್ಲಿಯೇ ಇರ್ತಾನೆ ಅವನು, ಅಭಿಪ್ರವೃತ್ತಿ, ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡಿರ್ತಾನೆ. ಆದರೂ ಕೂಡ ನೈವ ಕಿಂಚಿತ್ ಕರೋತಿ ಸಹ, ಅವನು ಏನನ್ನೂ ಮಾಡುವುದಿಲ್ಲ, ಮಾಡಿಯೂ ಮಾಡದವನಂತೆ ಇರ್ತಾನೆ. ಕೆಲಸವಿಲ್ಲದ್ದು ತಾವು ಚಿಂತನೆ, ಮಾಡಿದರೂ ಮಾಡದವನಂತೆ ಇರ್ತಾನವನು. ಯಾರು? ತ್ಯಕ್ತ್ವಾ ಕರ್ಮ ಫಲ ಆಸಂಗಂ. ಕರ್ಮಫಲ ಮತ್ತು ಆಸಂಗ, ಫಲಾಶೆ ಮತ್ತು ಸಂಘ ಅನ್ನುವ 2 ಶಬ್ದಗಳನ್ನು ನಿನ್ನೆ ನಾವು ಹೇಳ್ಕೊಡ್ವಿ. ಅಧ್ಯಾತ್ಮ ಪ್ರಕಾಶ ಇದ ಸ್ವಾಮಿಗಳು ಹೇಳಿದ್ದನ್ನು. ಆ ಫಲಾಶೆ ಮತ್ತು ಸಂಘ ಎರಡನ್ನೂ ತ್ಯಕ್ತ್ವ, ಬಿಟ್ಟವನು ಅವನು ಹೇಗಿರ್ತಾನೆ? ನಿತ್ಯ ತೃಪ್ತ. ನಿತ್ಯವೂ ತೃಪ್ತಿ, ಅವರಿಗೆ ಅತೃಪ್ತಿ ಅನ್ನುವುದೇ ಇಲ್ಲ. ಇನ್ನೊಂದು ಅರ್ಥ ಉಂಟು ಅದಕ್ಕೆ, ಭಾಷ್ಯದ ಅರ್ಥ. ನಿತ್ಯೇ ತೃಪ್ತ ಯಹ ಸಹ ನಿತ್ಯ ತೃಪ್ತ. ನಿತ್ಯೇ, ನಿತ್ಯದಲ್ಲಿ. ನಿತ್ಯ ಯಾವುದು? ಶಾಶ್ವತವಾದದ್ದು ಯಾವುದು? ಆತ್ಮ. ಈ ಆತ್ಮದ ಚಿಂತನೆಯನ್ನು ನಾವು 2ನೇ ಅಧ್ಯಾಯದಲ್ಲಿ ಏನು ಮಾಡಿದ್ದೀವೋ ಅದರಲ್ಲಿ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯಮಾನೆ ಶರೀರೇ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತವ್ಯ ಭವೇಯುಃ. ಅಜೋ ನಿತ್ಯ ಶಾಶ್ವತಃ ಅಯಂ ಪುರಾಣ. ಅಲ್ಲಿ ನಿತ್ಯ ಅನ್ನುವ ಪದ ಬಂತಲ್ವ, ಆ ಅರ್ಥದಲ್ಲಿ ನಿತ್ಯೇ ತೃಪ್ತ, ಆತ್ಮನಲ್ಲಿಯೇ ನೆಲೆ ನಿಂತವನು, ಆತ್ಮದಲ್ಲಿಯೇ ತೃಪ್ತನಾದವನು, ತನ್ನ ಪಾಡಿಗೆ ತಾನು ಆತ್ಮಚಿಂತನೆಯಲ್ಲಿಯೇ ತೊಡಗಿಕೊಂಡವನು. ನಿರಾಶ್ರಯ, ಆಶ್ರಯವಿಲ್ಲದವನೂ ಅಲ್ಲ.
ಆ ನಿತ್ಯ ಆಶ್ರಯ ಎನ್ನುವುದನ್ನು ಬಿಟ್ಟು ಬೇರೆ ಯಾವ ಆಶ್ರಯವೂ ಅವನಿಗೆ ಬೇಕಾಗಿಲ್ಲ. ವೈದ್ಯನಾಥೇಶ್ವರನ ಅರ್ಚಕರಿದ್ದಂತೆ ಅವನೇ ಅವನಿಗೆಲ್ಲರೂ ಎಲ್ಲವೂ ಕೂಡ ಅವನಿಗೆ. ಮಾರ್ಕಂಡೇಯನಿಗೆ ಹೇಗೆ ಈಶ್ವರನ ತಬ್ಬಿಕೊಂಡು ಅವನು ಹೇಳ್ತಾನೋ ಅದು ರತ್ನಸಾನುಶರಾಸನಂ ರಜತಾದ್ರಿಶೃಂಗನಿಕೇತನಂ ಶಿಂಜಿನೀಕೃತ ಪನ್ನಗೇಶ್ವರ ಅಚ್ಯುತಾನನ ಸಾಯಕಂ ಕ್ಷಿಪ್ರದಗ್ಧ ಪುರಾಣನಂ ತ್ರಿದಶಾಲಯಂ ತ್ರಿದಿಶಾವಲೈಃ ಚಂದ್ರಶೇಖರಮಾಶ್ರಯೇ ಮಮ ಕಿಂಕರಿಷ್ಯತಿ ವೈಯಮಃ. ಮೃಕಂಡು ಸ್ತೋತ್ರ ಮಾರ್ಕಂಡೇಯ ಕೃತ ಚಂದ್ರಶೇಖರ ಅಷ್ಟಕ. ಅದರಲ್ಲಿ ಅವನು ಹೇಳ್ತಾನೆ 8 ಶ್ಲೋಕಗಳಲ್ಲಿ ಎಷ್ಟು ಭಕ್ತಿಭಾವ ಭರಿತವಾಗಿ ಮಾರ್ಕಂಡೇಯ ಆ ಈಶ್ವರನನ್ನು ತಬ್ಬಿಕೊಂಡು ಇದನ್ನು ಹೇಳ್ದ ಅನ್ನುವಂತಹ ರೀತಿಯಲ್ಲಿ ನಾವು ನೋಡ್ತೀವಿ ಆ ಸ್ತೋತ್ರ ಸಾಹಿತ್ಯದಲ್ಲಿ. ಆ ರೀತಿಯಲ್ಲಿ ನಿರಾಶ್ರಯ ಅವನಿಗೆ ಆ ಒಂದು ಆಶ್ರಯ ಬಿಟ್ಟು ಬೇರೆ ಯಾವ ಆಶ್ರಯವೂ ಅವನಿಗೆ ಬೇಕಾಗಿಲ್ಲ. ಭಗವಂತರನ್ನು ನಂಬಿದವನಿಗೆ ಬೇರೆ ಆಶ್ರಯವೆಲ್ಲ ನಿರಾಶ್ರಯವೇ. ಆ ರೀತಿಯಲ್ಲಿ ತ್ಯಕ್ತ್ವಾ ಕರ್ಮ ಫಲ ಆಸಂಗಂ ನಿತ್ಯ ತೃಪ್ತ ನಿರಾಶ್ರಯ ಕರ್ಮಣಿ ಅಭಿಪ್ರವೃತ್ತ ಅಪಿ. ಕರ್ಮದಲ್ಲಿ ನಿರಂತರವೂ ತನ್ನನ್ನು ತೊಡಗಿಸಿಕೊಂಡಿದ್ದರೂ ಅಪಿ ಕೂಡ ನೈವ ಕಿಂಚಿತ್ ಕರೋತಿ ಸಹ, ಏನನ್ನೂ ಮಾಡದೇ ಇರುವ ರೀತಿ ನಾನೇನು ಮಾಡಿಲ್ಲ ಅನ್ನುವ ಮನೋಭಾವ ಅವನಿಗಿರುತ್ತೆ. ಏನೋ ದೊಡ್ಡ ಕೆಲಸ ಮಾಡಿದ್ದೀವಿ ಅಂತ ಬೇರೆಯವರು ಹೇಳ್ತಾರೆ, ಆದರೆ ಅವನ ದೃಷ್ಟಿಯಲ್ಲಿ ಇದು ನಾನು ಏನು ಮಾಡಿಲ್ಲ, ನನಗೆ ಸಾಧ್ಯವಾದದ್ದನ್ನು ನಾನು ಮಾಡಿದ್ದೀನಿ ಅನ್ನುವಂತಹ ಮನೋಭಾವದಲ್ಲಿ ಅವನು ಇರ್ತಾನೆ ಅನ್ನುವಂತಹ ರೀತಿಯಲ್ಲಿ ಈ ಶ್ಲೋಕ ನಮಗೆ ಒಂದು ಸೂಚನೆ ಕೊಡ್ತದೆ. ಒಟ್ಟಾರೆಯಾಗಿ ಇದು ಎಲ್ಲ ನಮಗೆ ಭಕ್ತಿ ಬರಬೇಕು, ಕರ್ಮದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಒಂದು ಹುಮ್ಮಸ್ಸು, ಒಂದು ಉದ್ಬೋಧನೆ ಬರಬೇಕು. ಕರ್ಮ ಯಾರನ್ನೂ ಬಿಟ್ಟಿಲ್ಲ ಅನ್ನುವ ಮಾತುಂಟು. ಭರ್ತೃಹರಿ ತನ್ನ ನೀತಿ ಶತಕದಲ್ಲಿ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾನೆ. ಬ್ರಹ್ಮಾಯೇನ ಕುಲಾಲವನ್ನಿಯಮಿತೋ ಬ್ರಹ್ಮಾಂಡ ಭಾಂಡೋದರೇ ವಿಷ್ಣುರ್ಯೇನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೆ ರುದ್ರೋ ಯೇನ ಕಪಾಲ ಪಾಣಿ ಪುಟಕೆ ಭಿಕ್ಷಾಟನಂ ಕುರ್ವತೆ ಸೂರ್ಯೋ ಭ್ರಾಮ್ಯತಿ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣೆ. ಆ ಕರ್ಮಕ್ಕೆ ನನ್ನ ನಮಸ್ಕಾರಗಳು. ನಾವು ಹಾಗೆ ಮಾಡೋಣ. ಈಗ ಕರ್ಮ ವಿಕರ್ಮ ಅಕರ್ಮ ಎಲ್ಲ ಬಿಟ್ಟು ಬಿಡೋಣ. ಬ್ರಹ್ಮಾಂಡ ಭಾಂಡೋದರ ಈ ಬ್ರಹ್ಮಾಂಡವೆಂಬ ದೊಡ್ಡ ಕಡಾಯಿಯ ನಿರ್ಮಾಣದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಕುಂಬಾರನಂತೆ ನಿರಂತರವೂ ಕೆಲಸ ಮಾಡ್ತಾನೇ ಇದ್ದಾನೆ. ಸೃಷ್ಟಿ ಕಾರ್ಯ ನಿಲ್ಲುವಂತೆಯೇ ಇಲ್ಲ. ಬ್ರಹ್ಮಾಯೇನ ಕುಲಾಲವನ್ನಿಯಮಿತೋ ಬ್ರಹ್ಮಾಂಡ ಭಾಂಡೋದರೇ. ಕುಲಾಲ ಅಂತ ಹೇಳಿದ್ರೆ ಕುಂಬಾರ. ಅದೇ ರೀತಿ ವಿಷ್ಣು ಶಿಷ್ಟ ರಕ್ಷಣೆಗಾಗಿ ದುಷ್ಟ ಶಿಕ್ಷಣೆಗಾಗಿ 16 ಅವತಾರಗಳನ್ನು ತಾಳಿ ಬಂದು ಆ ದಶಾವತಾರಗಳೆಂಬ ಮಹಾಘೋರಾರಣ್ಯದಲ್ಲಿ ತನ್ನನ್ನು ತಾನು ಎಷ್ಟೋ ಸಂಕಟಕ್ಕೆ ಸಿಕ್ಕಿಸಿಕೊಂಡು ಬಿಟ್ಟ. ಕರ್ಮಕ್ಕೆ ಬದ್ಧನಾಗಿ ಹಂದಿಯಾಗಿ ಹುಟ್ಟಿ ಬರಬೇಕಾಯಿತು, ಮೀನಾಗಿ ಹುಟ್ಟಿ ಬರಬೇಕಾಯಿತು, ಆಮೆಯಾಗಿ ಹುಟ್ಟಿ ಬರಬೇಕಾಯಿತು, ನರಸಿಂಹನಾಗಿ ಹುಟ್ಟಿ ಬರಬೇಕಾಯಿತು, ಸಿಂಹನಾಗಿ. ಆ ರೀತಿಯಲ್ಲಿ ವಿಷ್ಣುರ್ಯೇನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೆ ರುದ್ರೋ ಯೇನ ಕಪಾಲ ಪಾಣಿ ಪುಟಕೆ. ಕಪಾಲವನ್ನು ತನ್ನ ಅಂಜಲಿಯಲ್ಲಿ ಹಿಡಿದುಕೊಂಡು ಪ್ರತಿನಿತ್ಯವೂ ಕೂಡ ಭಿಕ್ಷಾಟನೆಗೆ ಹೋಗುವಂತಹ ಒಂದು ಕರ್ಮಕ್ಕೆ ಬದ್ಧನಾಗಿದ್ದಾನೆ ಅವನು. ಅದೇ ರೀತಿ ರಾತ್ರಿ ಹಗಲು ನಿರಂತರವಾಗಿ ಅಂತರಿಕ್ಷದಲ್ಲಿ ನೆಲೆ ಇಲ್ಲದೆ ಸುತ್ತಲೇ ಇದ್ದಾನೆ ಸೂರ್ಯ. ನಮಗೆಲ್ಲ ಬೆಳಕು ಕತ್ತಲೆ ರಾತ್ರಿ ಎರಡೂ ಸರಿಯಾಗಿ ಬರಲಿ ಅಂತೇಳಿ. ಸೂರ್ಯೋ ಭ್ರಾಮ್ಯತಿ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣೆ. ಅಂತಹ ಕರ್ಮದೇವತೆಗೆ ನಮ್ಮ ನಮಸ್ಕಾರವಿರಲಿ. ಅಷ್ಟನ್ನು ಹೇಳಿಕೊಂಡು ಮುಂದಕ್ಕೆ ಹೋಗೋಣ. ಆ ಕರ್ಮಕ್ಕೆ ನಮ್ಮ ನಮಸ್ಕಾರ ಮಾಡಬೇಕು ನಾವು. ಅಂದರೆ ಏನಾಗುತ್ತೆ ಅಲ್ಲಿ, ಕರ್ಮಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಕರ್ಮವೇ ಮುಖ್ಯ. ಆ ಕರ್ಮ ಮಾಡುವಾಗ ತ್ಯಕ್ತ ಕರ್ಮ ಫಲ ಆಸಂಗ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಕರ್ಮಣಿ ಅಕರ್ಮ ಯಃ ಪಶ್ಯೇತು ಅಕರ್ಮಣಿ ಚ ಕರ್ಮ ಯಃ. ಇದೆಲ್ಲ ನಮಗೆ ಒಂದು ಸಾರಿ ಮನಸ್ಸಿಗೆ ಬಂದರೆ ಈ ಕರ್ಮ ಸನ್ಯಾಸ ಯೋಗ ಇದು. ಕರ್ಮವನ್ನು ಬಿಡುವುದು. ಆದರೆ ಬಿಡುವುದು ಅಂತ ಹೇಳಿದರೆ ಕರ್ಮ ಮಾಡದೇ ಇರುವುದಲ್ಲ. ಕರ್ಮ ಮಾಡಿ ಅಹಂ ಕರೋಮಿ ಈಶ್ವರಾಯ ಭೃತ್ಯವತ್ ಕರೋಮಿ ಇತಿ ಸಂಚಿತ್ಯ
ಆಧ್ಯಾತ್ಮಚೇತಸ ವಾಸುದೇವೇ ಸರ್ವಜ್ಞೆ ಸರ್ವಾತ್ಮನಿ ಸರ್ವೇಶ್ವರೇ ನಿಕ್ಷಿಪ್ಯ ಇಟ್ಟು ಅವನಲ್ಲಿ ಜ್ವರಾನ್ ಸರ್ವಾನ್ ವ್ಯಪೋಹ್ಯ ಮನಸ್ಸಿನ ತುಡಿತಗಳನ್ನೆಲ್ಲ ಬಿಟ್ಟು ನಾವು ಕರ್ಮಕೃತ ದೀಕ್ಷಾಬದ್ಧರಾಗೋಣ ಅನ್ನುವ ಅರ್ಥವನ್ನು ತೆಗೆದುಕೊಳ್ತೀವಿ. 20 ಶ್ಲೋಕದವರೆಗೆ ನಾವು ಚಾಂಟಿಂಗ್ ಮಾಡಿದ್ವಿ ಅಲ್ವಾ? ಈಗ ಚಾಂಟಿಂಗ್ ಮಾಡೋಣ ಇದನ್ನು. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಯದೃಚ್ಛಾಲಾಭಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸ್ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಯದೃಚ್ಛಾಲಾಭಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸ್ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ. ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ.
ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ ಇಪ್ಪತ್ತೊಂದರಿಂದ ಹೇಳೋಣ. ನಿರಾಶೀರ್ಯ ಹೇಳೋಣ ಎಲ್ಲರೂ. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ ಯದೃಚ್ಛಾ ಲಾಭಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸ್ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞೇನ ನೈವೋಪಜುಹ್ವತಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.